ಹಲೋ ಎಲ್ಲಾರ್ಗೂನು ನಮಸ್ಕಾರ. ನಾವು RCB SRH ಮ್ಯಾಚ್ದೇನೆ ಪ್ರಾಪರ್ ಆಗಿ ರಿವ್ಯೂ ಮಾಡೋಣ ಅಂತ ತಿರ್ಗಾ ಬಂದಿದೀವಿ. ಈ ಸತಿ ನಮ್ ಜೊತೆ ಸಾತ್ವಿಕ್ ಜಾಯ್ನ್ ಆಗಿದ್ದಾರೆ. ಹಲೋ ಸಾತ್ವಿಕ್. ಹಲೋ ವಿಷ್ಣು. ನಮಸ್ಕಾರಗಳು. ನಾವು ಫಸ್ಟ್ ಹಾಗಾದ್ರೆ ನಮಸ್ತೆ ಎಲ್ರಿಗೂವೆ. ಸಾತ್ವಿಕ್ ಅವರ ನಾನು ವಿಷ್ಣು ತುಂಬಾನೇ ಬಾಯ್ ಬಡ್ಕೊಂಡಿದೀವಿ ಲಾಸ್ಟ್ ಎಪಿಸೋಡ್ ಅಲ್ಲಿ. ಸೊ ಫಸ್ಟ್ ನಾವು ಸಾತ್ವಿಕ್ ಹತ್ರ ಹೋಗೋಣ. ನಿನ್ನೆ ಮ್ಯಾಚ್ ಬಗ್ಗೆ ನಿಮ್ಗೇನ್ ಅನ್ಸ್ತು ಹೇಳ್ಬಿಡಿ. ನಿನ್ನೆ ಫಸ್ಟ್ಲಿ ಟಾಸ್ ಗೆದ್ದಿದ್ದು ತುಂಬಾ ಕ್ರೂಷಿಯಲ್ ಆಯ್ತು. ಬಿಕಾಸ್ ವಿ ಆಲ್ವೇಸ್ ನೋ ದಟ್ ಚಿನ್ನಸ್ವಾಮಿ ಚೇಸಿಂಗ್ ಇಸ್ ಅಡ್ವಾಂಟೇಜ್. ನಿನ್ನೆ ಡ್ಯೂ ಇಲ್ಲ ಅಂದ್ರೂ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಮ್ಗೆ ಯಾವ ತರ ಪಿಚ್ ಯಾವ ತರ ಪ್ಲೇಔಟ್ ಆಗುತ್ತೆ ಆ ರಿಸ್ಕೇ ಬೇಕಿತ್ತಿಲ್ಲ. ಅವ್ರು ಎಷ್ಟು ಹೊಡಿತಾರೋ ನಾವು ಅವ್ರಿಗಿಂತ ಜಾಸ್ತಿ ಹೊಡಿಬೋದು ಅಂತ ಮೈಂಡ್ ಸೆಟ್ ಇತ್ತು. ವಿ ಬ್ಯಾಕ್ ಆರ್ ಬ್ಯಾಟಿಂಗ್ ವಿಚ್ ವಾಸ್ ರಿಯಲಿ ಗುಡ್ ಟು ಸಿ. ಅಂಡ್ ಅದೇ ನನಗೇನ್ ಇಫ್ ಯು ವಾಂಟ್ ಮೀ ಟು ಆಕ್ಚುಲಿ ಪಿಕ್ ಔಟ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪಾರ್ಟ್ ಆಫ್ ಇಟ್, ನನಗೆ ಗೊತ್ತಿತ್ತು ಕೊಹ್ಲಿ ಹೊಡಿತಾನೆ, DDP ಹೊಡಿತಾನೆ ಅಂತ ನಮಗೆ 3 ಜನಕ್ಕೂ ಗೊತ್ತಿತ್ತು. ಬಟ್ ನನಗೆ ಜೇಕಬ್ ಡಫಿ ಪವರ್ ಪ್ಲೇ ಅಲ್ಲಿ ಮಾಡಿದ ಸ್ಪೆಲ್ ಅಂತೂ ಇಟ್ ವಿಲ್ ರಿಮೇನ್ ವಿತ್ ಮೀ ಫಾರ್ ಅ ಲಾಂಗ್ ಟೈಮ್. ಬಿಕಾಸ್ ನಾವೇ ಈ ಪಾಡ್ಕಾಸ್ಟ್ ಅಲ್ಲಿ ಅವನನ್ನ ಹುಡುಕಿ ಹೇಳಿದ್ದು, ಆಕ್ಷನ್ ಡೇ ಅಂತಾನೂ ಅಲ್ಲ, ಆಕ್ಷನ್ ರಿಟೆನ್ಷನ್ ಅನೌನ್ಸ್ ಮಾಡಿದ ದಿವಸ ನಾವು ಪಾಡ್ಕಾಸ್ಟ್ ಮಾಡಿದಾಗ ನವೆಂಬರ್ ಟೈಮ್ ಅಲ್ಲಿ ಹೇಳಿದ್ವಿ ಈ ತರ ಡಫಿ ಅಂತ ಇದ್ದಾನೆ, ಅವನು ಪೇಸರು, ನ್ಯೂಜಿಲೆಂಡ್ ಅವನು, ಹಿಟ್ ದ ಡೆಕ್ಕೆ ಮಾಡ್ತಾನೆ, ಸಿ ಮೂಮೆಂಟ್ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ ಅಂತಾನೆ ಹೇಳಿದ್ವಿ. ಸೊ ಅದನ್ನ ಸೀಯಿಂಗ್ ದಟ್ ಹ್ಯಾಪನ್ ಇನ್ ರಿಯಲ್ ಲೈಫ್ ಅಂಡ್ ಹಿಮ್ ಗೆಟಿಂಗ್ ದೋಸ್ 3 ವಿಕೆಟ್ಸ್, crucial wickets in the power play which derailed Sunrisers early momentum was very nice to see. And it is always satisfying to see someone who has the skill and then you have noticed that small aspect of it and it actually happens and turns things around is very good to see. So ನನಗಂತೂ ತುಂಬಾ ಸಂತೋಷ ಆಯ್ತು. ನನಗೆ ಒಂದು ಅದೇ ಪೇನ್ ಪಾಯಿಂಟ್ ಆತರ ಏನ್ ಅನ್ಸ್ತು ಅಂದ್ರೆ ನಮ್ ಸ್ಪಿನ್ ಬೌಲಿಂಗ್ ಮತ್ತೆ ನಮ್ ಥರ್ಡ್ ಪೇಸರ್ ಬೂಯಿನೂ ಚೆನ್ನಾಗಿ ಮಾಡ್ದ. ಡೆತ್ ಅಲ್ಲಿ ಏನ್ ಪ್ರಾಬ್ಲಮ್ಸ್ ಇತ್ತಿಲ್ಲ. ಆ ಶೆಫರ್ಡ್ ನಂದು ಒಂದ್ ಮಿಸ್ಟೇಕ್ ಪಟಿರೋ ಏನ್ ಮಾಡ್ದ ಅಂತ, ಮೋಸ್ಟ್ಲಿ ಕುಡ್ ಬಿ ಹ್ಯಾವ್ ಗಿವನ್ ಕೃಣಾಲ್ 1 ಓವರ್ ಇನ್ ದ ಡೆತ್ ಇನ್ಸ್ಟೆಡ್ ಆಫ್ ಶೆಫರ್ಡ್ ಅಂತ ಅನ್ನಿಸ್ತು. ಬಿಕಾಸ್ ಕೃಣಾಲ್ 2ನೇ ಓವರ್ ಹೊಡ್ಸ್ಕೊಂಡ ಆಯ್ತು, ಬಟ್ ಅವಾಗ ಏನು ಇಬ್ರು ಚೆನ್ನಾಗಿ ಚಚ್ತಾ ಇದ್ರು. ಅವ್ರ ಕ್ಲಾಸ್ ಮತ್ತೆ ಇವನು ಕಿಶನ್ ಇಬ್ರು ಒಳ್ಳೆ ಸೆಟ್ ಬ್ಯಾಟ್ಸ್ಮನ್ ಆಗಿದ್ರು. ಅಂಡ್ ಇನ್ನೇನು ದೇವರ್ ಟ್ರೈಂಗ್ ಟು ಗೆಟ್ ಇನ್ ಟು ಅನದರ್ ಗೇರ್. ಕೃಣಾಲ್ ಯೂಶಲಿ ಅವ್ನ್ ಆ ಟೈಮ್ ಅಲ್ಲೇ ವಿಕೆಟ್ಸ್ ತೆಗಿತಾನೆ, ಬಟ್ ಈ ಟ್ರೈ ಟು ಓವರ್ ಎಕ್ಸ್ಪೆರಿಮೆಂಟ್. ಆ 4th or 5th ಬಾಲ್ ಓವರ್ ಅಲ್ಲಿ ಬೇಸ್ಬಾಲ್ ಸ್ಲೈಡರ್ ತರ ಫುಲ್ ಕೆಳಗೆಲ್ಲ ಬಂದ್ ಮಾಡಿ ಏನೇನೋ ಮಾಡಿ 6 ಹೊಡಿಸ್ಕೊಂಡು, ಇಟ್ ಈಸ್ ಫಾರ್ ಶೋರ್ ಗೋಯಿಂಗ್ ಟು ಹರ್ಟ್ ಇಸ್ ಈಗೋ ಅಂಡ್ ಎಕ್ಸ್ಪೆಕ್ಟ್ ಹಿಮ್ ಟು ಅವನ್ ಅದನ್ನ ತಿದ್ಕೋತಾನೆ. ಅವ್ನ್ ಮೋಸ್ಟ್ಲಿ he will make all efforts to get back to the flow which he was in last year, because that is very crucial. Wicket taking options ಬೇಕು ಮಿಡ್ಲ್ ಓವರ್ಸ್ ಅಂದ್ರೆ ಇವರಿಬ್ರೆ, ಕೃಣಾಲ್ ಒಂದ್ ಕಡೆಯಿಂದ ಮತ್ತೆ ಡಫಿ ಆರ್ ಹೇಸಲ್ವುಡ್ whoever. ಸೊ ಅಂಡ್ ಶೆಫರ್ಡ್ಸ್ ಬೌಲಿಂಗ್ ರಿಯಲಿ ವಾಸ್ ಲೆಟ್ ಡೌನ್. ಅಟ್ ಲೀಸ್ಟ್ ಅಭಿನಂದನ್ ಓಕೆ, ಅವ್ನ್ ಡೆಬ್ಯೂಟೆಂಟ್ ಗೊತ್ತು, ಸ್ವಲ್ಪ ರಾ ಆಗಿರ್ತಾನೆ, ಇದು ಲೈನ್ ಅಂಡ್ ಲೆಂತ್ ಯಾವ್ದು ಮಾಡೋದು ಗೊತ್ತಾಗಲ್ಲ. ಬಟ್ ಅವ್ನ್ ಸೆಕೆಂಡ್ ಸ್ಪೆಲ್ ಚೆನ್ನಾಗಿ ಮಾಡ್ದ. ಫಸ್ಟ್ ಸ್ಪೆಲ್ ಚೆನ್ನಾಗಿ, ಫಸ್ಟ್ ಓವರ್ 16 ಅಷ್ಟು ಹೊಡ್ಸ್ಕೊಂಡ. ಸೆಕೆಂಡ್ ಸ್ಪೆಲ್ ಓಕೆ ಕಂಟ್ರೋಲ್ ಇಟ್ ಮಾಡ್ದ. ಚೂರು ಪೇಸ್ ಇದೆ, ಹುಡುಗನ ಹತ್ರ ಪೇಸ್ ಇದೆ ಅಂತ ಗೊತ್ತಾಯ್ತು. 140+ ಆಗ್ತಿದ್ದ 1-2-3 ಬಾಲ್. ಕಂಟ್ರೋಲ್ ಸ್ವಲ್ಪ ವರ್ಕ್ ಮಾಡ್ಬೇಕು. ಸೊ ಶೆಫರ್ಡ್ ಬೌಲಿಂಗ್ ಇನ್ ದ 19th ಓವರ್ ವಾಸ್ ಅಬ್ಸಲ್ಯೂಟ್ಲಿ ಹೊರೆಂಡಸ್ ಟು ಸಿ. ಅಂಡ್ ಎಸ್ಪೆಷಲಿ ಆಫ್ಟರ್ ಕೊಹ್ಲಿ ಡ್ರಾಪ್ ಅನಿಕೇತ್ ವರ್ಮಾ ಅಂಡ್ ಅವ್ನ ಕೈಲೇ ಒಂದೆಷ್ಟು 2-3 ಸಿಕ್ಸ್ ಹೊಡ್ಸ್ಕೊಂಡಿದ್ದು ಒಂಥರ ಚುಳ್ಳು ಅನ್ಸ್ತು. ಬಟ್ ಯಾವಾಗ್ಲೂ ಏನಂದ್ರು ಅಟ್ ನೋ ಪಾಯಿಂಟ್ ಐ ಫೆಲ್ಟ್ ಅಯ್ಯೋ ನಮ್ಮವ್ರಿಗೆ ಆಗತ್ತಾ, ಏನು ಯೋಚನೆ ಬರ್ಲಿಲ್ಲ. ಆ ಕ್ವೈಟ್ ಕಾನ್ಫಿಡೆನ್ಸ್ ಇದ್ದೇ ಇತ್ತು ಥ್ರೂ ಔಟ್ ದ 20 ಓವರ್ಸ್. ಈವನ್ ಆಫ್ಟರ್ ಫಿಲ್ ಸಾಲ್ಟ್ ಗಾಟ್ ಔಟ್ ತುಂಬಾ ಏನ್ ಫ್ಲಶರ್ ಆಗಿಲ್ಲ. ಸೊ ನಾವೇ ಅಷ್ಟು ಕೂಲ್ ಕಾಮ್ ಆಗಿದ್ರೆ ನಮ್ ಪ್ಲೇಯರ್ಸ್ ಎಷ್ಟು ಮೆಂಟಾಲಿಟಿ ಕ್ಲಿಯರ್ ಆಗಿ ಇಟ್ಕೊಂಡಿದ್ರು ಅಂತಾನೆ ಮೆಚ್ಬೇಕು. ಸೊ ಗುಡ್ ವಿನ್, ಒಳ್ಳೆ ನೆಟ್ ರನ್ ರೇಟ್ ತುಂಬಾ ಚೆನ್ನಾಗಿ ಬಂದಿದೆ ಆಫ್ಟರ್ ದಟ್ ವಿನ್. ಅಂಡ್ ಏನಂದ್ರೆ ಸ್ವಲ್ಪ ಮಿಸ್ಟೇಕ್ಸ್ ತೋರಿಸ್ಕೊಂಡಿದೆ ಬೇಗ. ನಮ್ ಕೋಚಿಂಗ್ ಸ್ಟಾಫ್ ಅದನ್ನ ಗ್ಯಾರಂಟಿ ಐಡೆಂಟಿಫೈ ಮಾಡಿ ದೇ ವಿಲ್ ಸ್ಟಾರ್ಟ್ ಟು ವರ್ಕ್ ಆನ್ ದಟ್, ಎಸ್ಪೆಷಲಿ ಕೃಣಾಲ್ ಪಾಂಡ್ಯಾಸ್ ಬೌಲಿಂಗ್ ಇನ್ ದ ಮಿಡಲ್ ಓವರ್ಸ್ ಅಂಡ್ ಪೊಟೆನ್ಶಿಯಲಿ ಡೆತ್ ಬೌಲಿಂಗ್ ಅಲ್ಲಿ ಥರ್ಡ್ ಪೇಸರ್ ಯಾರು ಮಾಡ್ಬೋದು ಅಂತ. ನನ್ ಪ್ರಕಾರ ಗೋಯಿಂಗ್ ಅಹೆಡ್ ಒನ್ಸ್ ಹೇಸಲ್ವುಡ್ ಇಸ್ ಫಿಟ್, ಇನ್ಸ್ಟೆಡ್ ಆಫ್ ಟ್ರೈಂಗ್ ಟು ಸ್ವಾಪ್ ಹೇಸಲ್ವುಡ್ ಅಂಡ್ ಡಫಿ, ಇನ್ನೊಂದ್ ಏನ್ ಮಾಡ್ಬೋದು ಅಂದ್ರೆ ಇಫ್ ವಿ ಕ್ಯಾನ್ ಬೆಂಚ್ ಶೆಪರ್ಡ್ ಅಂಡ್ ಪ್ಲೇ ವೆಂಕಟೇಶ್ ಅಯ್ಯರ್, ಬಿಕಾಸ್ ಆಲ್ಮೋಸ್ಟ್ ಸೇಮ್ ರೋಲ್ಸ್ ಆಡ್ತಾರೆ. ವೆಂಕಟೇಶ್ ಅಯ್ಯರ್ ಲೋವರ್ ಡೌನ್ ದಿ ಆರ್ಡರ್ ಆಡಿಯಾನೆ ಅಂಡ್ ಸ್ವಲ್ಪ ಮೀಡಿಯಂ ಪೇಸ್ ಮಾಡ್ತಾನೆ, ಬೇಕಾದ್ರೆ 1 ಓವರ್ ಕೊಡ್ಬೋದು.
ಅಂಡ್ ಹೇಸಲ್ವುಡ್ ಬಂದ್ಮೇಲೆ ತುಂಬಾ ಬೂಸ್ಟ್ ಆಗುತ್ತೆ ನಮ್ಮ ಬೌಲಿಂಗ್. ಡಫಿ ಆಪರೇಟಿಂಗ್ ಇದೇ ತರ ಪವರ್ ಪ್ಲೇ ಅಲ್ಲಿ 4 ಓವರ್ ಕೊಟ್ಟಿ ಇಫ್ ಹೇಸಲ್ವುಡ್ ಗೆ ಮಿಡಲ್ ಓವರ್ಸ್ ಡೆತ್ ಅಲ್ಲಿ ವಿಕೆಟ್ ಟೇಕಿಂಗ್ ಆಪ್ಷನ್ ತರ ಕೊಟ್ರೆ ತುಂಬಾ ವೆಲ್ ರೌಂಡೆಡ್ ಆಗುತ್ತೆ ನಮ್ಮ ಬೌಲಿಂಗ್ ಲೈನ್ ಅಪ್. ಸೊ ದೆನ್ ವಿ ವಿಲ್ ನಾಟ್ ಬಿ ಟು ಡಿಪೆಂಡೆಂಟ್ ಆನ್ ಇದರ್ ಸುರೇಶ್ or ಕುನಾಲ್ ಟು ಗಿವ್ us ಬ್ರೇಕ್ ಥ್ರೂಸ್ ಅಂತ ಅನಿಸ್ತು. ಬಟ್ ವಿಲ್ ಸಿ ವಾಟ್ ಕಾಲ್ಸ್ ದ ಮ್ಯಾನೇಜ್ಮೆಂಟ್ ವಿಲ್ ಟೇಕ್. ವೆರಿ ಹ್ಯಾಪಿ ಓವರ್ ಆಲ್. ನಮ್ಮ ಚಿನ್ನಸ್ವಾಮಿ ಇಲ್ಲಿ ಕ್ರಿಕೆಟ್ ವಾಪಸ್ ಬಂದಿದ್ದೆ ತುಂಬಾ ಅನ್ಸರ್ಟನಿಟಿ ಇತ್ತು, ಬಟ್ ಯು ಕುಡ್ ಸರ್ಟನ್ಲಿ ಫೀಲ್ ದ ಹೋಮ್ ಸಪೋರ್ಟ್. ನಮ್ಮ ಟ್ರೇಡ್ ಮಾರ್ಕ್ ಚಿನ್ನಸ್ವಾಮಿ ಸಪೋರ್ಟ್ ಯಪ್ಪ. even though we were sitting so far away through our TV screens also we could experience. KP ಅವರು ಒಂದು ಟ್ವೀಟ್ ಮಾಡಿದ್ರು saying this is what it's all about. KP is never been in good terms with RCB, but ಅವನು ಆ ಕ್ರೌಡ್ ವಿಷಯ ಅಷ್ಟು ಒಳ್ಳೆ ಮಾತಾಡಿದ್ದು ಒಳ್ಳೆ ಚೆನ್ನಾಗ್ ಅನ್ಸ್ತು. ಅಂಡ್ ಯಾ ಲುಕಿಂಗ್ ಅಹೆಡ್ ಟು ಮೇಕ್ ಧ್ವಂಸ ಆಫ್ CSK ನೆಕ್ಸ್ಟ್. ನೀವು ಹೇಳಿದ್ರಲ್ಲಿ ಒಂದ್ ಪಾಯಿಂಟ್ ಒಂಥರ ಸ್ಟ್ರೈಕ್ ಆಯ್ತು ನನಗೆ. ಅದೇನು ಅಂದ್ರೆ ನಾರ್ಮಲಿ ನಾವು RCB-ನ ಎಸ್ಪೆಷಲಿ ಈ ತರ ಫಸ್ಟ್ ಮ್ಯಾಚ್ ಅಲ್ಲಿ ಸ್ವಲ್ಪ ಒಂಥರ ಪ್ಲೇಯರ್ಸ್ ಮುಖದಲ್ಲಿ ಈಗ ಹೊಡ್ಸ್ಕೊಳಕ್ ಸ್ಟಾರ್ಟ್ ಮಾಡಿರೋ ಒಂಥರ ಕನ್ಫ್ಯೂಷನ್, ಆಮೇಲೆ ಕ್ಯಾಪ್ಟನ್ ಸ್ವಲ್ಪ ಪ್ರೆಷರ್ ಅಲ್ಲಿ ಇರೋದು, ತುಂಬಾ ಫೀಲ್ಡ್ ಚೇಂಜಸ್ ಮಾಡೋದು, ಆತರ ಎಲ್ಲ ನಡೀತಾ ಇತ್ತು. ಈವನ್ ಬ್ಯಾಟಿಂಗ್ ಅಲ್ಲೂ ಅಷ್ಟೇ, ಈ ತರ ಫಿಲ್ ಸಾಲ್ಟ್ ಫಸ್ಟ್ ಹೊಟ್ಟೋದ್ರೆ ಬಂದ್ ಸ್ವಲ್ಪ ಹೊತ್ತು ಸೆಟ್ಲ್ ಆಗೋದು, ಅಂದ್ರೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಡೌನ್ ಆಗೋದು, ಆತರ ಎಲ್ಲ ಆಗ್ತಾ ಇತ್ತು. ಬಟ್ ಈ ಸತಿ ಫ್ಯಾನ್ಸು ಅಷ್ಟೇ, ಪ್ಲೇಯರ್ಸು ಅಷ್ಟೇ, ಪ್ಲೇಯರ್ಸು ಎಷ್ಟು ಕಾಮ್ ಆಗಿದ್ರು ಅಂದ್ರೆ ಈಗ ಒಂಥರ ನಾವು ಆ ಒಂದು 18 ಇಯರ್ಸ್ ಗೆದ್ದಿಲ್ಲ ಅನ್ನೋ ಬ್ಯಾಗೇಜ್ ಹೊಟ್ಟೋಗಿದೆ ಅನ್ಸುತ್ತೆ. ಈಗ ನಾವು ಚಾಂಪಿಯನ್ಸ್ ಆಗಿ ಆಡ್ತಾ ಇದೀವಿ. ಹೌದು. ಈಗ ಒಂಥರ ನಾವು Yeah, see, that ಅಂದ್ರೆ is ಅಷ್ಟೊಂದು ಅಲ್ಲಲ್ಲ ಅದೇನಂದ್ರೆ ಬ್ಯಾಗೇಜ್ ಇಸ್ ದ ಕರೆಕ್ಟ್ ವರ್ಡ್. ಅಂಡ್ ಇನ್ನೊಂದೇನಂದ್ರೆ ಇಟ್ಸ್ ದ ವೇಟ್ ಆಫ್ ಅವರ್ ಶೋಲ್ಡರ್ಸ್. ಆ ಎಕ್ಸ್ಪೆಕ್ಟೇಷನ್ ಇತ್ತಲ್ಲ, ಆಮೇಲೆ ವಾಟ್ ಎವರ್ ದ ಟ್ಯಾಗ್ಸ್ ಅಸೋಸಿಯೇಟೆಡ್ ವಿತ್ ಇಟ್ ಏನಾದ್ರು ಅನ್ಕೋಬಹುದು. ಇವಾಗ ಜನ ಮುಂಚೆ RCB-ಗೆ ಅಷ್ಟು ಹೆದರ್ತಿತ್ತಿಲ್ಲ, ಹೊಡಿಬಹುದು, ಹೋಮ್ ಅಲ್ಲೇ ಹೊಡಿಬಹುದು ಅಂತ ಮೈಂಡ್ ಸೆಟ್ ಇತ್ತು. ಬಟ್ ಇವಾಗ ದಟ್ ಫಿಯರ್ ಇನ್ ದ ಆಪೋನೆಂಟ್ಸ್ ಐಸ್, ದ ಫಿಯರ್ ಇನ್ ಅದರ್ ಫ್ಯಾನ್ಸ್ ಐಸ್, ಅದನ್ನ ವಿ ಶುಡ್ ಪ್ಲೇ ಆಫ್ ದಟ್. ನೀನ್ ನೋಡಿದ್ರೆ ಡ್ಯಾನಿಯಲ್ ವಿಟೋರಿ ಇಂಟರ್ವ್ಯೂ ಕೊಡ್ತಿದ್ದ, ಪ್ರೀ ಮ್ಯಾಚ್ ಕಾನ್ಫಿಡೆಂಟ್ ಆಗಿದ್ದ. ವಿ ಹ್ಯಾವ್ ಅ ವೆರಿ ಗುಡ್ ಬ್ಯಾಟಿಂಗ್ ಲೈನ್ ಅಪ್, ಅದು ಇದು, ವಿಲ್ ಗೋ ಬ್ಲೋ ಫಾರ್ ಬ್ಲೋ ಏನೇನೋ ಹೇಳ್ತಿದ್ದ ಪ್ರೀ ಮ್ಯಾಚ್ ಇಂಟರ್ವ್ಯೂ ಅಲ್ಲಿ. ಪೋಸ್ಟ್ ಮ್ಯಾಚ್ ಟೇಪ್ ಬಂದ ತಕ್ಷಣ ಪ್ಲೇ ಮಾಡಿದೆ, ನಡುಕ್ತಿದ್ದೆ ಅವನ ವಾಯ್ಸು. ಇಟ್ ವಾಸ್ ಸಮಥಿಂಗ್ ವಿಚ್ ಆರ್ ಬೌಲರ್ಸ್ ಡಿಡ್ ಟು ವರ್ಕ್ ಆನ್. ಏನ್ ಅಳ್ತಾ ಇದ್ದಾನ ಏನು ಅಂತ ನೋಡ್ಬೇಕಿತ್ತು. ವಿಡಿಯೋ ಸಿಗಲ್ಲ, ಬರೀ ಆಡಿಯೋ ಸಿಗುತ್ತೆ. ಬಟ್ ಆ ವಾಯ್ಸ್ ಅಲ್ಲಿ ಅವ್ನ್ ಶೇಕಿನೆಸ್ ಇದ್ದು ತುಂಬಾ ಒಳ್ಳೆ. ಎಸ್ಪೆಷಲಿ ಡ್ಯಾನಿಯಲ್ ವೆಟೋರಿ ಹೂ ಲಿಟ್ರಲಿ ಸ್ಪಾಯಿಲ್ಡ್ RCB ಥ್ರೂ who brought RCB into years of doom and gloom, reason for our downfall ಅಂತಾನೆ ಹೇಳ್ಬೋದು. ಒಂದು ಬಿಕಾಸ್ ಆಫ್ ಹಿಸ್ ರಿಟೆನ್ಷನ್ ಡಿಸಿಷನ್ಸ್ ಒಂದ್ 2-3 ಸತಿ. ಸೊ ಅವನ್ ವಾಯ್ಸ್ ಅಲ್ಲಿ ಆತರ ಹೆದರಿಕೆ ಆತರ. ಅಂಡ್ ಯು ಕುಡ್ ಆಲ್ಸೋ ಸಿ ಇಶಾನ್ ಕಿಶನ್ ಕೀಪಿಂಗ್ ಮಾಡ್ತಿದ್ದಾಗ ಹೆಂಗೆ ಒಳ್ಳೆ ಪ್ರೆಷರ್ ವಾಸ್ ಗೆಟಿಂಗ್ ಟು ಹಿಮ್ ಅಂದಾಗ 2 ಸತಿ 4 ಬೈಸ್ ಕೊಟ್ಟ. ಅವನ್ಗೆ ನೀನ್ ಹೇಳ್ದಂಗೆ ನಮಗೆ ಯಾವಾಗ್ಲೂ ಆತರ ಟೆಂಪರ್ಮೆಂಟ್ ಹಾಳಾಗ್ಲಿಲ್ಲ. ವಿ ವರ್ ಆಲ್ವೇಸ್ ಕಾನ್ಫಿಡೆಂಟ್ ಇನ್ ಆರ್ ಅಬಿಲಿಟೀಸ್ ಅನ್ನೋ ತರ. ಅದೇ ಸೇಮ್ ಕಿಶನ್ ಅಂಡ್ ಸನ್ರೈಸರ್ಸ್ ಅಪ್ಲೈ ಆಗಿಲ್ಲ, ಬಿಕಾಸ್ ದೇವರ್ ಈವನ್ ಫ್ರಮ್ ಬಾಲ್ 1 ದೇವರ್ ಸೋ ನರ್ವಸ್. ಅವ್ರ ವೈಟ್ಸ್ ಹಾಕಿರೋದು ನೋಡಿದ್ರೆ ಏನು ಸೆಟ್ ಪ್ಲಾನ್ ಇಂದ ಬಂದಿಲ್ಲ. ಅಂಡ್ ದೇ ಕುಡ್ ನಾಟ್ ಎಕ್ಸಿಕ್ಯೂಟ್ ಎನಿಥಿಂಗ್. ಅಂಡ್ ಏನ್ ಟ್ರೈ ಮಾಡಿದ್ರು ವರ್ಕ್ ಆಗ್ಲಿಲ್ಲ. ಸೊ ಅದೇನೊಂದು ದಟ್ ಇಸ್ ಒನ್ ಮೋರ್ ಥಿಂಗ್. ಸೊ ಯಾ, ಅದನ್ನು ದಟ್ ಇಸ್ ಆಲ್ಸೋ ಗುಡ್ ಅಬ್ಸರ್ವೇಷನ್. ಪ್ಲಸ್ ಈ ಚಾಂಪಿಯನ್ ಟೀಮ್ ನಲ್ಲೆಲ್ಲ ಒಂದ್ ಕಾಮನ್ ಇರುತ್ತೆ, ಫೀಲ್ಡರ್ಸ್ ಒಂಥರ ಹಂಗ್ರಿ ವುಲ್ಸ್ ತರ ಇರ್ತಾರೆ. ನೆನ್ನೆನೂ ಅಷ್ಟೇನೆ, ಈಗ ಫಿಲ್ ಸಾಲ್ಟ್ ಕ್ಯಾಚ್ ಹಿಡಿದಿದ್ದಾಗ್ಲಿ, ದೇವದತ್ ಪಡಿಕಲ್ ಹಿಡಿದಿದ್ದಾಗ್ಲಿ, ಅದೆಲ್ಲ ಅಂದ್ರೆ ಕೊಹ್ಲಿ ಡ್ರಾಪ್ ಮಾಡಿದ್ ಒಂದೇನೆ ಒಂಥರ ಬ್ಲ್ಯಾಕ್ ಮಾರ್ಕ್. ಬಟ್ ಅದ್ ಬಿಟ್ರೆ ಫೀಲ್ಡಿಂಗ್ ನಮ್ದು ಫ್ಲಾಲೆಸ್ ಆಗಿತ್ತು, ಯಾರನ್ನು ಈಸಿಯಾಗಿ ರನ್ಸ್ ಬಿಟ್ಕೊಡ್ಲಿಲ್ಲ. ಆಮೇಲೆ ನಮ್ ರೊಮಾರಿಯೋ ಶೆಪರ್ಡು ಒಂದ್ಸತಿ ಓಡೋಗಿ ಡೈವ್ ಮಾಡಿ ತಡ್ದ 4ನ. ಸೊ ಅದೆಲ್ಲ ಒಂಥರ ಕಾನ್ಫಿಡೆನ್ಸ್ ಕೊಡ್ತು. ನಾವು ಮೀಮ್ಸ್ ಅದೆಲ್ಲ ನೋಡಕ್ಕೆ ಮುಂಚೆ ಒಂದೇ ಒಂದು ಬ್ರಾಡರ್ ಕ್ವೆಶನ್ ಇದೆ ಇಬ್ರಿಗೂನು. ಈಗ ಇದೊಂಥರ ಅಂದ್ರೆ ಹೆಂಗೆ ಅಂದ್ರೆ ಫ್ಯೂಚರಿಸ್ಟಿಕ್ ಕ್ವೆಶನ್, ಪ್ರೆಸೆಂಟ್ ಬಗ್ಗೆ ಅಲ್ಲ. ಸೊ ಒಂಥರ ಪ್ಯಾಟರ್ನ್ ಇದೆ IPL ನಲ್ಲಿ. ಈಗ ರೀಸೆಂಟ್ ಆಗಿ ಮಿಸ್ಟ್ರಿ ಸ್ಪಿನ್ನರ್ಸ್ ಫೋರ್ ಫ್ರಂಟ್ ಬಂದ್ರು. ಅದಕ್ಕೆ ಮುಂಚೆ ನಮ್ಮ ಬಿಸ್ಕೆಟ್ ಬೌಲರ್ಸ್ ಹರ್ಷಲ್ ಪಟೇಲ್ ಅವರೆಲ್ಲರೂ ದುಬೈನಲ್ಲಿ ಆಡ್ಬೇಕಾದ್ರೆ ಫೋರ್ ಫ್ರಂಟ್ ಬಂದ್ರು, ಯಾಕಂದ್ರೆ ದೊಡ್ಡ ಗ್ರೌಂಡ್ ಇತ್ತು. ಆಮೇಲೆ ಎಲ್ಲ ಅಡ್ಡ ಆಡಕ್ ಶುರು ಮಾಡ್ಬಿಟ್ಟಿದ್ರು ತುಂಬಾ. ಬಟ್ ಈಗ ನಾವು ಈಗ IPL ಲೆಟ್ಸ್ ಬಿ ಆನೆಸ್ಟ್ ಅದೊಂಥರ ಬ್ಯಾಟ್ಸ್ಮನ್ ಗೇಮ್. ಅಂದ್ರೆ ಬ್ಯಾಟ್ಸ್ಮನ್ ಡಿಕ್ಟೇಟ್ ಮಾಡೋದು, ಯಾಕಂದ್ರೆ
ಎಲ್ಲಾನು ಅವ್ರ ಫೇವರ್ ಅಲ್ಲೇ ಇದೆ ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ. ಸೊ ಬೌಲರ್ಸ್ ಆರ್ ದ ರಿಯಲ್ ಏನಂತಾರೆ ಗೇಮ್ ಚೇಂಜರ್ಸ್. ನಾವು ಒಂದು ಟೂರ್ನಮೆಂಟ್ ಗೆಲ್ಬೇಕು ಅಂದ್ರೆ ಇದನ್ನ ರಿಕ್ಕಿ ಪಾಂಟಿಂಗ್ ಯಾವಾಗ್ಲೂ ಹೇಳ್ಬಿಟ್ಟಿದ್ರು. ಬಟ್ ಈಗ ನಾನು ಏನ್ ಕೇಳ್ತಾ ಇದೀನಿ ಅಂದ್ರೆ ಈಗ ಎಲ್ಲಾರು ಸ್ವಲ್ಪ ಈಗ ಆಯುಷ್ ಮಾತ್ರೆ ಆಗ್ಲಿ ಅಂತ ಪ್ಲೇಯರ್ಸ್ ಎಲ್ಲ ಲಾಸ್ಟ್ ಇಯರ್ ಸಾಯಿ ಸುದರ್ಶನ್ ಆಗ್ಲಿ ಅವರೆಲ್ಲರೂ ಕರೆಕ್ಟ್ ಆಗಿ ಗ್ಯಾಪ್ ಫೈಂಡ್ ಮಾಡ್ತಾರೆ. ಅಂತದವ್ರನ್ನ ಔಟ್ ಮಾಡ್ಸೋದು ಈ ಬಿಸ್ಕೆಟ್ನವ್ರಿಗೆಲ್ಲ ಆಗಲ್ಲ. ಸೊ ಫ್ಯೂಚರ್ ಅಲ್ಲಿ ಬೌಲಿಂಗ್ ಹೆಂಗಿರುತ್ತೆ ಅಂತ ನೀವು ಎನ್ವಿಷನ್ ಮಾಡ್ತೀರಾ ಅಂತ? ಯಾರು ಗೇಮ್ ಚೇಂಜರ್ಸ್ ನನ್ನ ಆಗ್ತಾರೆ? ಲೆಕ್ಕದಲ್ಲಿ ಟೂ ಟೈಪ್ಸ್ ಆಫ್ ಬೌಲರ್ಸ್ ಇಂಪಾರ್ಟೆಂಟ್ ಫ್ಯೂಚರ್ ಅಲ್ಲಿ. ಒಬ್ರು ಯಾರು ಅಂತಂದ್ರೆ ಫ್ರಮ್ ಬಾಲ್ ಒನ್ ಅಂದ್ರೆ ದಿ ಓನ್ಲಿ ಸ್ಪೆಷಲಿಸ್ಟ್ ಈಸ್ ಅ ಯಾರ್ಕರ್ ಅಷ್ಟೇ. ಅಂದ್ರೆ ಬೇರೆ ಏನಾರ ಅಂದ್ರೆ ಬೌನ್ಸರ್ ಹಾಕಕ್ ಬರದೇ ಇರ್ಬೋದು, ಲೆಂತ್ ಬಾಲ್ ಹಾಕಕ್ ಬರದೇ ಇರ್ಬೋದು, ಜಸ್ಟ್ ಒಂದು ಕಾಯಿನ್ ಇಟ್ಬಿಟ್ಟು ಪಿಚ್ ಮೇಲೆ ಮಾಡಪ್ಪ ಈ ಕಾಯಿನ್ ಮೇಲೆ ಅಂತಂದ್ರೆ ಮಾಡಂಗಿರ್ಬೇಕು. ಆತರ ಅಕ್ಯುರೇಟ್ ಯಾರ್ಕರ್ ಬೌಲರ್ಸ್ ಸಕ್ಸಸ್ಫುಲ್ ಗ್ಯಾರಂಟಿ ಆಗ್ತಾರೆ. ಇವಾಗ ಕರೆಂಟ್ಲಿ ವರ್ಲ್ಡ್ ಕ್ರಿಕೆಟ್ ಅಲ್ಲಿ ಇರೋದು ಒಂದ್ ಮಟ್ಟಿಗೆ ಬುಮ್ರಾ. ಅದು ಬುಮ್ರಾನು ಎವ್ರಿ ಟೈಮ್ ಅಷ್ಟು ಅಕ್ಯುರೇಟ್ ಆಗಿರ್ತಾರೆ ಅಂತ ಹೇಳಕ್ ಆಗಲ್ಲ. ಬಟ್ ಇವಾಗ ಫಸ್ಟ್ ಅಂದ್ರೆ ಯೂತ್ ಸರ್ಕ್ಯೂಟ್ಸ್ ಅಲ್ಲೂ ಈಗ ವೈಟ್ ಬಾಲ್ ಕ್ರಿಕೆಟ್ ಪ್ರಿಪೇರ್ ಆಗ್ಬೇಕಾದ್ರೆ ಮೈನ್ ಇವಾಗ ಟ್ರೈನ್ ಮಾಡ್ತಿರೋದೇ ಎಲ್ಲರೂ ಯಾರ್ಕರ್ಗೆ ಹಾಕ್ಬೇಕು, ಎವ್ರಿ ಬಾಲ್ ಯಾರ್ಕರ್ ಹಾಕ್ಬೇಕು ಅಂತಾನೆ. ಸೊ ಆತರ ಎಕ್ಸ್ಕ್ಲೂಸಿವ್ ಯಾರ್ಕರ್ ಬೌಲರ್ಸ್ ಒಬ್ರು ಒಂದ್ ಟೈಪ್ ಆಫ್ ಬೌಲರ್ಸ್ ತುಂಬಾ ಹೆಲ್ಪ್ಫುಲ್ ಆಗ್ತಾರೆ ನೆಕ್ಸ್ಟ್ 5-6 years ಅಲ್ಲಿ. ಆಮೇಲೆ ಸ್ಪಿನ್ಗೆ ಬಂತು ಅಂತಂದ್ರೆ ಕನ್ವೆನ್ಷನಲ್ ಸ್ಪಿನ್ ಅನ್ನೋದು ಹೊಟ್ಟೆ ಹೋಗಿದೆ ಆಕ್ಚುಲಿ ಇವಾಗ T20s ಅಲ್ಲಿ. ಅಕ್ಷರ್ ಪಟೇಲ್ ಆತರ ಅಂದ್ರೆ ಆಕ್ಚುಲಿ ಆರ್ಥೋಡಾಕ್ಸ್ ಸ್ಪಿನ್ನರ್ಸ್ ತುಂಬಾನೇ ಕಡಿಮೆ ಆಡೋದು. ಈಗ ಕೃಣಾಲ್ ಪಾಂಡ್ಯನು ನೀವು ಆರ್ಥೋಡಾಕ್ಸ್ ಸ್ಪಿನ್ನರ್ ಅಂತ ಹೇಳಕ್ ಆಗಲ್ಲ. ಈ ಆರ್ಥೋಡಾಕ್ಸ್ ಸ್ಪಿನ್ನರ್ಸ್ ಅಂತ ಕಾನ್ಸೆಪ್ಟ್ ಬರೋದೇನೆ ಇಫ್ ಹಿ ಕ್ಯಾನ್ ಬ್ಯಾಟ್ ಅ ಲಿಟಲ್ ಬಿಟ್. ಇವಾಗ ಮಿಚೆಲ್ ಸ್ಯಾಂಟ್ನರ್ ಇರ್ಬೋದು, ರಚಿನ್ ರವೀಂದ್ರ ಇರ್ಬೋದು, ಆ ತರದವ್ರ ಅಂದ್ರೆ ದೇ ಬೋಲ್ ಸ್ಪಿನ್ ಅಂಡ್ ದೇ ಕ್ಯಾನ್ ಆಲ್ಸೋ ಸ್ಟ್ರೈಕ್ ದ ಬಾಲ್. ಆ ತರದವ್ರ ಮಾತ್ರನೇ ಅಂದ್ರೆ ವ್ಯಾಲ್ಯೂ ಕೊಡೋದು ಆತರ ಆರ್ಥೋಡಾಕ್ಸ್ ಸ್ಪಿನ್ನರ್ಸ್ಗೆ ಎಸ್ಪೆಷಲಿ. ನನ್ನ ಲೆಕ್ಕದಲ್ಲಿ ನೆಕ್ಸ್ಟ್ ಇನ್ ಎನಿ ಟೈಪ್ ಆಫ್ ಸ್ಪಿನ್ನರ್ ಅದೇನೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ರಶೀದ್ ಖಾನ್ ಲೆವೆಲ್ ಸ್ಪಿನ್ನರ್ ಆಗಿದ್ರು ದೇ ಎಕ್ಸ್ಪೆಕ್ಟ್ ಯು ಟು ಗೋ ಔಟ್ ದೇರ್ ಇನ್ ಸ್ಕೋರ್ 20 runs ವಿತ್ ದ ಬ್ಯಾಟ್. ಯಾಕಂದ್ರೆ ಹೇಳ್ದಂಗೆನೆ ಕರೆಕ್ಟ್ ಆಗಿ ಹೇಳಿ, ಯಾಕಂದ್ರೆ ಕಂಪ್ಲೀಟ್ಲಿ ಬ್ಯಾಟರ್ಸ್ ಗೇಮ್ ಏನೇ ಆಗೋಗಿದೆ ಈಗ ಆಲ್ಮೋಸ್ಟ್. ಸೊ ದೇ ವಿಲ್ ವ್ಯಾಲ್ಯೂ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಎನಿ ಟೀಮ್ ವಿಲ್ ವ್ಯಾಲ್ಯೂ ನಿಂಗ್ ಬ್ಯಾಟಿಂಗ್ ಆಡಕ್ ಬರುತ್ತಾ, ನೀನ್ 6 ಹೊಡಿಬೋದಾ, ಲಾಸ್ಟ್ ಬಾಲ್ ಹೋಗಿ 6 ಹೊಡೆದ್ ಗೆಲ್ಲಿಸ್ತೀಯಾ, ಅಷ್ಟೇ ಅವ್ರು ಯೋಚನೆ ಮಾಡೋದು ಇವಾಗ. ಕಂಪ್ಲೀಟ್ಲಿ ಟ್ರೂ ಅದು. ಒನ್ ಮೋರ್ ಟೈಪ್ ಆಫ್ ಬೌಲರ್ಸ್ ವಿಚ್ ಆರ್ ಆಕ್ಚುಲಿ ನೌ ಇನ್ ವೆರಿ ಹೈ ಡಿಮ್ಯಾಂಡ್ ಇಸ್ ವಿಷ್ಣು ಹೇಳಿದ್ ಒಂದ್ ಪಾಯಿಂಟ್ ಏನಂದ್ರೆ ಒಂದು ಕಾಯಿನ್ ಇಟ್ರೆ ಯು ಶುಡ್ ಹಿಟ್ ದಟ್ ಸೇಮ್ ಯಾರ್ಕರ್ ಲೆಂತ್ ಅಂತ. ಬಟ್ ದ ಸೇಮ್ ಥಿಂಗ್ ಕೆನ್ ಆಲ್ಸೋ ಅಪ್ಲೈ ಟು ಗುಡ್ ಲೆಂತ್ ಅಂಡ್ ಶಾರ್ಟ್ ಆಫ್ ಗುಡ್ ಲೆಂತ್. ಇವಾಗ ಯಾರು ಗುಡ್ ಲೆಂತ್ ಅಲ್ಲಿ ಬೌಲ್ ಮಾಡಿ ಒಂದ್ ಬಾಲ್ ಇನ್ ಸ್ವಿಂಗ್ ಮಾಡಿ ಇನ್ನೊಂದ್ ಬಾಲ್ ಔಟ್ ಸ್ವಿಂಗ್ ಮಾಡ್ತಾರೋ ಹಿಟ್ ದ ಡೆಕ್ ಬೌಲರ್ಸ್ ಅಂತ ಯಾರು ಹೇಳ್ತಾರೋ ಸೀಮರ್ಸ್ ಬಂದ್ಮೇಲೆ. So these are guys who can move the ball both ways through seam movement, not conventional swing. Swing ಇವಾಗ ಏನಂದ್ರು ವೈಟ್ ಬಾಲ್ ಅಲ್ಲಿ ಆಗಲ್ಲ, ಏನಿದ್ರು ಸ್ವಲ್ಪ ಸೀಮ್ ಮೂವ್ಮೆಂಟ್. ಅದೇ ಸ್ಪಾಟ್ ಅಲ್ಲಿ ಹಾಕಿ ಒನ್ ಬಾಲ್ ಇನ್ ಸ್ವಿಂಗ್ ಆಗ್ಬೇಕು, ಇನ್ನೊಂದ್ ಬಾಲ್ ಔಟ್ ಸ್ವಿಂಗ್ ಆಗ್ಬೇಕು. ಇಟ್ ಇಸ್ ನಾಟ್ ಸ್ವಿಂಗ್, ಸಾರಿ, ಇಟ್ ಇಸ್ ಸೀಮ್ ಮೂವ್ಮೆಂಟ್. ಸೊ ಮೂವಿಂಗ್ ಅರೌಂಡ್ ವಿತ್ ದ ಸೀಮ್. ಸೊ ದೋಸ್ ಕೈಂಡ್ ಆಫ್ ಬೌಲರ್ಸ್ ವಿಲ್ ಬಿ ವೆರಿ ಹೈ ಇನ್ ಡಿಮ್ಯಾಂಡ್. ಅಂಡ್ ಅವ್ರೇನಂದ್ರೆ ಒಂದೇ ಸ್ಪಾಟ್ ಇಂದ ವೇರಿಯಬಲ್ ಬೌನ್ಸ್ ಅಲ್ದು. ಇವಾಗ ನಿನ್ನೆ ಡಫಿನೋ ಅದೇ ಮಾಡ್ದ, ಒಂದೇ ಬಾಲ್ ಒಂದೇ ಸ್ಪಾಟ್ ಅಲ್ಲಿ ಹಾಕಿ ಒಂದು ಬಾಲ್ ಇವಾಗ ಫಸ್ಟ್ ವಿಕೆಟ್ ಅಭಿಷೇಕ್ ಶರ್ಮಾಗೆ ಎಗುರ್ತು ಬಾಲ್, ಅದೇ ಸ್ಪಾಟ್ ಟ್ರಾವಿಸ್ ಹೆಡ್ಗೆ ಅದೇ ಲೈನ್ ಅಲ್ಲಿ ಅಂತ ಹಾಕಿದಾಗ ಸ್ವಲ್ಪ ಕೆಳಗ್ ಬಿತ್ತು. ಸೊ ದಟ್ ಇಸ್ ಆಲ್ಸೋ ಸ್ಕಿಲ್ ವಿಚ್ ವಿಲ್ ಬಿ ವೆರಿ ಮಚ್ ಇನ್ ಡಿಮ್ಯಾಂಡ್ ಗೋಯಿಂಗ್ ಅಹೆಡ್, ಬಿಕಾಸ್ it is only going to be more and more batter friendly as we keep going on. It is only about how you can put that seed of doubt in the batsman's mind at any point of the innings. So this is not something which will work in the 12th or 13th middle overs ಅಲ್ಲಿ ಇದೆಲ್ಲ ವರ್ಕ್ ಆಗಲ್ಲ, ಬರೀ ಪವರ್ ಪ್ಲೇ ವರ್ಕ್ ಆಗುತ್ತೆ. ಹೇಸಲ್ವುಡ್ is the only exception who makes this work even in the death. So ಅದಕ್ಕೆ that is the reason why he is special for RCB and for Australia. ಅವನು ಯಾವಾಗ ಕೇಳಿದ್ರು ಇದೇ ಎಕ್ಸಿಕ್ಯೂಟ್ ಮಾಡ್ಕೊಡ್ತಾರೆ. ಸೊ ದಟ್ ಇಸ್ ವೈ ಹೇಸಲ್ವುಡ್ and Bumrah and only few people of that category are in that level where they can come at any point of time and get a breakthrough. So those are one category of bowlers who will be in high demand ಅಂತಾನೆ ಹೇಳ್ಬೋದು. ಅಂಡ್ ಸ್ಪಿನ್ ಬಂದ್ಮೇಲೆ ವಿಷ್ಣು ಹೇಳಿದ್ದು ಪಾಯಿಂಟ್ ಹೌದು. ಇವಾಗ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಆಲ್ ಕನ್ವೆನ್ಷನಲ್ ಫ್ರಮ್ ನೌ. ಮಿಸ್ಟ್ರಿ ಸ್ಪಿನ್ ಆಲ್ಸೋ ಇವಾಗ ಇವತ್ತಿನ ಮ್ಯಾಚ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ವರುಣ್ ಚಕ್ರವರ್ತಿ
ಆನ್ ಅ ಗ್ರೀನ್ ಟ್ರ್ಯಾಕ್ ಇನ್ ಮುಂಬೈ. ಏನೂ ಆಗ್ತಿಲ್ಲ, ಬಾಲ್ ಇಸ್ ನಾಟ್ ಮೂವಿಂಗ್ ಫಾರ್ ಎನಿ ಸ್ಪಿನ್ನರ್. ಒಳಗ್ ಬರ್ತಿಲ್ಲ, ಬಾಲ್ ಒಳಗ್ ಹೋಗ್ತಿಲ್ಲ. ಅವನ್ನೆಲ್ಲ ಟ್ರೈ ಮಾಡ್ದ, ಬಟ್ ಆದ್ರೂ ಫಸ್ಟ್ 3 balls 3 boundaries ಹೋದ. Nobody is giving any inch to any spinner. So the only ಹ್ಮ್ kind of spinners who might thrive, in my opinion, are ಇವಾಗ ಲೆಫ್ಟ್ ಆರ್ಮ್ wrist spinners will be in high demand. ಅವ್ರು ಯಾಕೆ ಅಂದ್ರೆ ಇವಾಗ ಈವನ್ ದೋ ರೈಟ್ ಹ್ಯಾಂಡ್ wrist spinners can bowl the occasional googly, it can be picked out of the hand. ಇವಾಗ ಲೆಫ್ಟ್ ಆರ್ಮ್ wrist spinners ಅದನ್ನೇ ಚೈನಾಮನ್ ಮಾಡಕ್ ಹೋದಾಗ ತುಂಬಾ ಕಷ್ಟ ಆಗುತ್ತೆ, ಬಿಕಾಸ್ ಯು ನೆವರ್ ನೋ ಇಫ್ ಇಟ್ ಇಸ್ ಕಮಿಂಗ್ ಇನ್ ವಿತ್ ದಿ ಆಂಗಲ್ ಆರ್ ಗೋಯಿಂಗ್ ಔಟ್ ಆಫ್ಟರ್ ಪಿಚಿಂಗ್. So right arm, it has become easier. To summarize, it's become easier to play googlies off the hand and off the pitch also, for that matter, because everything is a flat deck now. Then the left arm wrist spinner is a little more difficult to pick off the hand because it's a very similar action to bowl a Chinaman. So left arm wrist spinners tumba benefit. Other team is a boon to have, and going ahead there might be quite a lot of responsibility thrown their way in the middle overs. So yeah, those are ಹ್ಮ್ the two kind of observations ನಾನು ಮಾಡಿರೋದು. ಹ್ಮ್ ಸೊ ನಾವೂನು ನೆಕ್ಸ್ಟ್ ಸಂಡೇ ಒಂದು ಚೈನಾಮನ್ ಬೌಲರ್ನ ನಾವೂನು ಫೇಸ್ ಮಾಡ್ಬೇಕು. ಸೊ ನೋಡೋಣ ಏನಾಗುತ್ತೆ ಅಂತ. ಈ ನೂರ್ ಅಹಮದ್ ಏನಂದ್ರೆ ಅವ್ನ್ ಪೇಸ್ ಹಾಕಿ ಬೌಲಿಂಗ್ ಮಾಡ್ತಾನೆ. ಅವನ್ ತರ ಅಲ್ಲ ಹೇಳ್ತಿರೋದು. ಸ್ವಲ್ಪ ಫ್ಲೈಟ್ ಕೊಟ್ಟಿ, ಬ್ರಾಡ್ ಹಾಗ್ ಜ್ಞಾಪಕ ಇದೆ ನಿಂಗೆ? ಹ್ಮ್ ಬ್ರಾಡ್ ಹಾಗ್ ಅಂತವ್ರು ಪೀಪಲ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಹೂ ಬೌಲ್ ವಿತ್ ಲಿಟಲ್ ಫ್ಲೈಟ್ ಅಂಡ್ ಗೈಲ್, ಅವ್ರದ್ದು ಸ್ವಲ್ಪ ಜಾಸ್ತಿ ಇದಿರುತ್ತೆ ಅಂತ ನನ್ನ ಪ್ರಕಾರ. ಹ್ಮ್ ಇನ್ನೊಂದೇನು ಅಂದ್ರೆ ಸಾತ್ವಿಕ್ ಯಾವಾಗ್ಲೂ ಹೇಳೋ ತರ ಡೇಟಾ ಅನಾಲಿಸ್ಟ್ ರೋಲ್ ಈಗ ತುಂಬಾನೇ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಬೌಲರ್ಸ್ ಮೇನ್ಲಿ ಒಂಥರ ಯುನಿಕ್ ಇನ್ಸೈಟ್ಸ್ ಹೋಗುತ್ತಲ್ಲ, ಅದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ. ಅಂದ್ರೆ ಇಂಡಿವಿಜುವಲ್ ಟ್ರೇಟ್ಸ್ ಆಫ್ ಬ್ಯಾಟ್ಸ್ಮನ್, ವೀಕ್ನೆಸ್, ಅದೆಲ್ಲಾನು ಈಗ ಒಂಥರ ಈಸಿಯಾಗೆ ಕಂಡುಹಿಡಿತಿದ್ದಾರೆ. ಮುಂಚೆ ಅಂದ್ರೆ ತುಂಬಾ ಬ್ರಿಲಿಯಂಟ್ ಕ್ರಿಕೆಟರ್ಸ್ ಮಾತ್ರ ಆತರ ನೋಡಕ್ ಆಗ್ತಿದ್ದು, ಈಗ ಧೋನಿ ತರ ಆಗ್ಲಿ ಆ ಥರದವರೆಲ್ಲ ಅಬ್ಸರ್ವೇಷನ್ಸ್ ಮಾಡ್ತಾರೆ. ಬಟ್ ಈಗ ಅದು ಎಲ್ಲರಿಗೂ ಸಿಗುತ್ತೆ. ಅಂದ್ರೆ ಬಿಫೋರ್ ದ ಮ್ಯಾಚ್ ಸಿಗುತ್ತೆ, ಆಫ್ಟರ್ ದ ಮ್ಯಾಚ್ ತಿರ್ಗಾ ಡಿಬ್ರೀಫ್ ಆಗುತ್ತೆ, ಎಲ್ಲ ಆಗುತ್ತೆ. ಸೊ ಅದನ್ನು ತುಂಬಾನೇ ಮ್ಯಾಟರ್ ಆಗುತ್ತೆ ಅನ್ಸುತ್ತೆ. ಓಕೆ, ಹಾಗಾದ್ರೆ Yeah, it's ನಾವು always going ನೆಕ್ಸ್ಟ್ to yeah. ಸಾರಿ ಹೇಳಿ ಸಾರಿ. ಇಲ್ಲ ಅದೇನೆ ಇಲ್ಲ, ಅಂದ್ರೆ ಕಂಟಿನ್ಯೂ ಮಾಡು. ಹಾ ಅಂದ್ರೆ ಈಗ ಇನ್ನ ನಮಗ್ ಗೊತ್ತಿಲ್ಲ ಅನಾಲಿಸ್ಟ್ ಯಾವ ರೋಲ್ ಮಾಡ್ತಾರೆ ಅಂತ, ಬಟ್ ಅಲ್ಲಿ ತುಂಬಾನೇ ಸ್ಕೋಪ್ ಆಫ್ ಇಂಪ್ರೂವ್ಮೆಂಟ್ ಇದೆ ಅನ್ಸುತ್ತೆ ನನಗೆ. See, that is also something which is evolving ಅಲ್ಲ. ಹ್ಮ್ ಇವಾಗ an analyst who was working with ನನಗ್ ಗೊತ್ತಿದ್ದಂಗೆ ಒಂದು 2 or 3 franchises. His most recent stint was with Sunrisers ಅಂತ ಅಷ್ಟೇ ಹೇಳ್ತೀನಿ. ಸೊ ಅವನು SA T20 ಹೋದ. He did SA T20 and IPL. ಸೊ ಅವನು ಹೇಳ್ತಿದ್ದು the requirements of the SA T20 league, an analyst's role in SA T20 was completely different to an analyst's role in IPL. ಸೊ ಅದು ಇವಾಲ್ವ್ ಆಗ್ತಾ ಬರ್ತಾ ಇದೆ ಅಂತ ನೋಡ್ಬೇಕು. ಅವ್ನ್ ಕೇಳ್ದೆ, ನಾನು ಲಿಟ್ರಲಿ ಡಿಸರ್ಟೇಷನ್ ಮಾಡಿರೋದು ಯೂಸೇಜ್ ಆಫ್ ಡೇಟಾ ಅಂಡ್ ಅನಾಲಿಸಿಸ್ ಇನ್ ಇಂಡಿಯನ್ ಸ್ಪೋರ್ಟ್ಸ್ ಲೀಗ್ಸ್. ಸೊ ನಾನ್ ತುಂಬಾ ಅನಲಿಸ್ಟ್ ಜೊತೆ ಮಾತಾಡಿದೀನಿ, ಅಂಡ್ ಐ ಆಮ್ ಆಲ್ಸೋ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಎಕ್ಸಾಕ್ಟ್ ರೋಲ್ ಇನ್ ಪಾಪ್ಯುಲರೈಸಿಂಗ್ ಆರ್ ಈವನ್ ಕಾಂಟ್ರಿಬ್ಯೂಟಿಂಗ್ ಟು ದ ಲೀಗ್ಸ್. ಸೊ ಅವ್ನ್ ಹೇಳಿದ್ ತುಂಬಾ ಇಂಟ್ರೆಸ್ಟಿಂಗ್ ಆನ್ಸರ್ ಏನು ಅಂದ್ರೆ, ದ ಎವಲ್ಯೂಷನ್ ಆಫ್ ವಾಟ್ ಅನ್ ಅನಾಲಿಸ್ಟ್ ಇಸ್ 3-4 years ahead ಆಫ್ ವೇರ್ ದ ಸ್ಪೋರ್ಟ್ ಇಸ್. ಇವಾಗ ನಾವು IPL 2026 ಅಲ್ಲಿ ನೋಡ್ತಿದ್ರೆ ಟೆಕ್ನಾಲಜಿ ವೈಸ್ ಅಂತ ಹೇಳ್ತಿಲ್ಲ, ಬಟ್ ದ ವೇ ದೇ ಸಿ ದ ಗೇಮ್ ಅಂಡ್ ದ ವೇ ದೇ ರೀಡ್ ದ ಗೇಮ್ is 3 or 4 years ahead than what players can grasp right now. ಸೊ ಅವ್ನು ಅದೇ ಹೇಳದ್ಮೇಲೆ ನನಗೆ ತುಂಬಾ ಒಳ್ಳೆ ಶಾಕ್ ಆಯ್ತು, ಬಿಕಾಸ್ ಒನ್ ಥಿಂಗ್ ಇಸ್ ಈಸ್ ಮೇಕಿಂಗ್ ಅ ವೆರಿ ಬೋಲ್ಡ್ ಕ್ಲೇಮ್ ಸೇಯಿಂಗ್ ದೇ ಹ್ಯಾವ್ ದೇರ್ ಓನ್ ವೇ ಆಫ್ ಸೀಯಿಂಗ್ ದ ಗೇಮ್, ವಿಚ್ ಇಸ್ ಇಂಪಾರ್ಟೆಂಟ್ ಆಸ್ ಅನ್ ಅನಲಿಸ್ಟ್. ಸೊ ಅನಲಿಸ್ಟ್ ಅಂದ್ರೆ ಮೇನ್ ರೋಲ್ ಏನು ಅಂದ್ರೆ, they provide inputs to the important personnel, to the coaches, to the captain, of what situations, what are the different type of outcomes which will happen in each situation. And the other part of the analyst game is to break down the opponent player's strengths and weaknesses. That is, a lot of people might assume that through repetition and through patterns it's very easy to recognize, but ಅವ್ರು ಹೇಳ್ತಿರೋದು players are also getting very smart now. ಇವಾಗ ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ವೆನ್ ರಿವರ್ಸ್ ಸ್ವಿಂಗ್ ಯೂಸ್ ಟು ಹ್ಯಾಪನ್ ಅ ಲಾಟ್ ಇನ್ ದ early 2010s, ಇವಾಗ ಬೌಲರ್ಸ್ ವುಡ್ ಸ್ಟಿಲ್ ಸಿ ದ
bowling hand during the load up and they could guess okay reverse swing ಒಳಗ್ ಬರ್ತಿದೆ ಇಲ್ಲ ಹೊರಗೆ ಹೋಗ್ತಿದೆ ಅಂತ. ಬಟ್ ಅವಾಗ ಜಹೀರ್ ಖಾನ್ ಮತ್ತೆ ಆ ಟೈಮಲ್ಲಿ ಒಂತೆ 2 or 3 ಅದರ್ ಬೌಲರ್ಸ್ ದೇ ವುಡ್ ಸ್ಟಾರ್ಟ್ ಕವರಿಂಗ್ ದರ್ ಹ್ಯಾಂಡ್ ಡ್ಯೂರಿಂಗ್ ದ ರನ್ ಅಪ್. ಅದು ಅಬ್ಸರ್ವ್ ಮಾಡಿರ್ತೀರಿ ನೀವೇ ಮೋಸ್ಟ್ಲಿ. ಸೊ ಬೌಲಿಂಗ್ ಇನ್ನೇನ್ ರನ್ ಅಪ್ ತಗೊಳ್ಳುವಾಗ ಅವರು ಬೇರೆ ಕೈಯಲ್ಲಿ ದೇ ಯೂಸ್ ಟು ಕವರ್ ದ ಎಂಟೈರ್ ಬಾಲ್ ಸೊ ದಟ್ ದ ಬ್ಯಾಟ್ಸ್ಮನ್ ಕೆನಾಟ್ ಸಿ ವೆದರ್ ದ ಶೈನಿ ಸೈಡ್ ಇಸ್ ಇನ್ಸೈಡ್ ಆರ್ ಔಟ್ಸೈಡ್ ಅಂಡ್ ದೆನ್ ಪ್ಲೇ ಅಕಾರ್ಡಿಂಗ್ಲಿ ಪ್ಲೇ ಫಾರ್ ರಿವರ್ಸ್ ಸ್ವಿಂಗ್ ಅಕಾರ್ಡಿಂಗ್ಲಿ. ಅದೇ ತರ ಇವಾಗ ಆಲ್ ಕೈಂಡ್ಸ್ ಆಫ್ ವೈಟ್ ಬಾಲ್ ಕ್ರಿಕೆಟ್ ಅಲ್ಲಿ the outcomes for each situation has increased a lot. Anything can happen in a single ball. ಮುಂಚೆ ಟೆಸ್ಟ್ ಅಲ್ಲಿ ಅಥವಾ ODIs ಅಲ್ಲಿ there are very limited outcomes. ಅವನು ಫುಲ್ ಗುಡ್ ಲೆಂತ್ ಬಾಲ್ ಹಾಕಿದ್ರೆ either the batsman will leave the ball or he will take a single down the ground or he will play it late. Only 3 outcomes. ಇವಾಗ T20 ಅದೇ ಗುಡ್ ಲೆಂತ್ ಬಾಲ್ ಹಾಕಿದ್ರೆ batsman can charge down the field and can hit. Batsman can stay back and hit. Batsman can cut the ball. Batsman can hit through the line if it's a good pitch. Batsman can hit across the line. So the outcomes for a certain situation, even in a good ball, which is a good length ball, is infinitely more than what it is meant to be in cricket. So the analysts are also predicting different things. Pitch ಅಲ್ಲಿ exactly ಯಾವ ಏರಿಯಾಸ್ಗೆ ಹಾಕ್ಬೇಕು. So ಇವಾಗ ಫುಟ್ಬಾಲ್ ಅಲ್ಲಿ I can say the football and American baseball, American rugby ಅದೆಲ್ಲ ಹೇಳ್ತಾರಲ್ಲ, ಅದರಲ್ಲಿ ಅನಲಿಸ್ಟ್ ಏನ್ ಮಾಡ್ತಾರೋ ದೇ ಆರ್ ಸ್ಟಿಲ್ ಅನಲೈಸಿಂಗ್ ಇನ್ ಅ ಮಚ್ ಡಿಫರೆಂಟ್ ಲೆವೆಲ್ ಟು ಕ್ರಿಕೆಟ್ ಬಿಕಾಸ್ ಕ್ರಿಕೆಟ್ ಟು ಅ ಲಾಟ್ ಆಫ್ ಎಕ್ಸ್ಟೆಂಟ್ಸ್ ಇಸ್ ಕಂಟ್ರೋಲಬಲ್ ಬೈ ದ ಪ್ಲೇಯರ್ಸ್. ಕೋಚ್ ಜಾಸ್ತಿ, ಈ ಫುಟ್ಬಾಲ್ ಅಲ್ಲಿ ಮ್ಯಾನೇಜರ್ ಕೋಚ್ ತುಂಬಾ ಇನ್ವಾಲ್ವ್ಮೆಂಟ್ ಇರುತ್ತೆ. ಕ್ರಿಕೆಟ್ ಅಲ್ಲಿ ಏನಪ್ಪಾ ಗಂಭೀರ್ ಕೋಡ್ಬಳೆ ತಿನ್ನೋದ್ ಬಿಟ್ಟು ಇನ್ನೇನಾದ್ರು ಮಾಡಿ ಹೇಳು, ಆನೆಸ್ಟ್ಲಿ ಹೇಳು. ಅವ್ನ್ ಜಾಸ್ತಿ ರೋಲ್ ಇಲ್ಲ ಅವ್ನ್ ನೀನ್ ಲೆಫ್ಟ್ ಟು ರೈಟು ಯಾರು 2 ವರ್ಷ ಮಗು ಹೇಳ್ಬೋದು ಲೆಫ್ಟ್ ಟು ರೈಟ್ ಆಡ್ಕೊಂಡು ಹೋಗಿ ಅಂತ. ಸೊ ಅವಂದು ದ ರೋಲ್ ಆಫ್ ಕೋಚಸ್ ಇಸ್ ನೌ ಲೆಸರ್ ದೆನ್ ವಾಟ್ ಅನ್ ಅನಲಿಸ್ಟ್ ಬ್ರಿಂಗ್ಸ್ ದ ಟೇಬಲ್ ಅಂಡ್ ಇಟ್ ವಿಲ್ ಕಂಟಿನ್ಯೂ ಟು ಇವಾಲ್ವ್ ಬಿಕಾಸ್ ಕ್ರಿಕೆಟ್ ಇನ್ ಅ ವೇ ಇಸ್ ಸ್ಯಾಚುರೇಟೆಡ್ ರೈಟ್ ನೌ. ದೇರ್ ಆರ್ ಓನ್ಲಿ ಇನೋವೇಷನ್ ಬಂದಾಗ ಯಾರಾದ್ರೂ ಆತರ ಸೂರ್ಯವಂಶಿ ಬಿಟ್ರೆ ಇನ್ ದ ಲಾಸ್ಟ್ 5-6 years ಯಾರು ಆತರ ಔಟ್ ಆಫ್ ದ ಸ್ಕ್ರಿಪ್ಟ್ ಬಂದು ವಾವ್ ಅಂತ ಅನ್ಸಿಲ್ಲ ಯಾರಿಗೂ. ಅಂಡ್ ಸೂರ್ಯವಂಶಿ ಆಲ್ಸೋ ಬಿಕಾಸ್ ಈಸ್ ಅನ್ ಅನ್ಯಾಚುರಲ್ ಫ್ರೀಕ್ ಆಫ್ ಟೆಲೆಂಟ್ ಆ ಏಜ್ಗೆ. ಅದ್ ಬಿಟ್ರೆ ಎಲ್ಲಾರು ಅವ್ರು ಬರ್ತಾರೆ, ಅವ್ರ ಕೆಲಸ ಮಾಡ್ತಾರೆ, ಸ್ವಲ್ಪ ಸತಿ ಚೆನ್ನಾಗ್ ಆಡ್ತಾರೆ, ಸ್ವಲ್ಪ ಸತಿ ಕೆಟ್ಟಾಗ್ ಆಡ್ತಾರೆ, ಮೋಸ್ಟ್ ಆಫ್ ದ ಟೈಮ್ ರಿಲಯಬಲ್ ಆಗಿ ಆಡ್ತಾರೆ, ಹೋಗ್ತಾರೆ ಅಷ್ಟೇ. ದುಡಿತಾರೆ, ಒಂದ್ 10 ಕೋಟಿ 12 ಕೋಟಿ ದುಡಿತಾರೆ, ಹೋಗ್ತಾರೆ. ಇಟ್ ಹಸ್ ಬಿಕಮ್ ಅ ವೆರಿ ರಿಪೀಟಬಲ್ ಕೈಂಡ್ ಆಫ್ ಎಕ್ಸಸೈಸ್. ಸ್ವಲ್ಪ ಪೀಪಲ್ ನನ್ಗೂ ಬಂದ್ ಹೇಳಿದ್ದಾರೆ, ಡೈ ಹಾರ್ಡ್ ಫ್ಯಾನ್ಸ್ ಆಫ್ ಕ್ರಿಕೆಟ್, ಯಾಕೋ ಬೋರಿಂಗ್ ಆಗ್ತಿದೆ ನೋಡಕ್ಕೆ ಅಂತ. ಅಂಡ್ ದೀಸ್ ಆರ್ ಪೀಪಲ್ ಹೂ ಹ್ಯಾವ್ ಸೀನ್ 5-day ಟೆಸ್ಟ್ ಮ್ಯಾಚಸ್ ಬಾಲ್ ಬೈ ಬಾಲ್. ಅವ್ರು ನನಗ್ ಬಂದ್ ಯಾಕೋ ಬೋರಿಂಗ್ ಆಗ್ತಿದೆ ಅಂತ ಹೇಳಿದ್ ನನಗ್ ಸ್ವಲ್ಪ ಯಾಕಣ ಹಿಂಗೆಲ್ಲ ಯಾಕೆ ಹೇಳ್ತಿದ್ಯಾ ಅಂತ ಅನ್ಸುತ್ತೆ. ನನ್ಗೂ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಇವಾಗ ಇಫ್ ಮೈ ಟೀಮ್ ಇಸ್ ನಾಟ್ ಡೂಯಿಂಗ್ ವೆಲ್ ಆಬ್ವಿಯಸ್ಲಿ ಅನ್ಸುತ್ತೆ. ಬಟ್ even if you're watching as a neutral, there are some times where you feel, is this really what I subscribed for? Is this really something which is interesting to me? So nodbeku, because evolution of the game keeps happening. The Sunil Narine who is there today is not the Sunil Narine who was there in 2012. But sometimes he still carries that mystery around him. Other times he's just Sunil Narine. Anyone can read him now off the hand of or off the pitch. So yeah. ಟೀಮ್ ಸ್ಪೋರ್ಟ್ ಅಂತ ಆಡೋದು ತುಂಬಾ ಇಂಪಾರ್ಟೆಂಟ್. ಅದನ್ನೇ ಹೇಳುದು ನೆಕ್ಸ್ಟ್. ಎಲ್ಲಾರು ಇಂಡಿವಿಜುವಲ್ ಬಿಲಿಯನ್ಸ್ ಅನ್ಕೊಂಡು ಓನ್ಲಿ ಟು ಸಮ್ ಎಕ್ಸ್ಟೆಂಟ್ ಬರ್ಬೋದು. ಕೇಸ್ ಇನ್ ಪಾಯಿಂಟ್ ಬೀಯಿಂಗ್ RCB who were so reliant on 2 or 3 individuals. ಇವಾಗ ಆಸ್ ಎ ಟೀಮ್ ಫೇರ್ ಮಾಡ್ತಿರೋದು is what gave them that difference in quality last year. And by team I also include the support staff when I say this. So yeah, ಇದರಲ್ಲಿ ಒಳ್ಳೆ ಕ್ವೆಶ್ಚನ್ ಹೇಳ್ದೆ. ಅಂಡ್ I think Vishnu is also back. ಏನ್ ಹೇಳ್ತಾನೆ ಕೇಳೋಣ. ಹೋಗಿದ್ದೆ ಗೊತ್ತಾಗ್ಲಿಲ್ಲ ನನಗೆ. ಅವನು ಒಂದ್ 5 ನಿಮಿಷ ಮ್ಯೂಟ್ ಮಾಡ್ಬಿಡ್ತಿದ್ದ, ಅದಕ್ಕೆ ನಾನು ಮಾತಾಡ್ತಾನೆ ಇದ್ದೀನಿ. ಶುರು ಮಾಡೋಣ ರಿವ್ಯೂ ಟೈಪ್. ಹೇಳು ಸರ್. ಒಂದ್ ಹೇಳ್ಬಿಡ್ತೀನಿ ಕ್ವಿಕ್ ಆಗಿ. ನಾನು ಅಮೆರಿಕನ್ ಫುಟ್ಬಾಲ್ ನೋಡ್ತಿದ್ದೆ, NFL. ಅಲ್ಲಿ ಒಂದು ತುಂಬಾ ಒಳ್ಳೆ ಪ್ರಾಕ್ಟೀಸ್ ಇದೆ. ಏನು ಅಂದ್ರೆ ಕೋಚ್ಗೆ ಆಮೇಲೆ ಇದು ಕ್ವಾರ್ಟರ್ ಬ್ಯಾಕ್ ಅಂತ ಅಲ್ಲಿ ಕ್ಯಾಪ್ಟನ್ ಬೇಸಿಕಲಿ ಅವ್ರಿಗೆ ಡೈರೆಕ್ಟ್ ಆಗಿ ಕಮ್ಯುನಿಕೇಶನ್ ಇರುತ್ತೆ. ಅಂದ್ರೆ ಇಬ್ರಿಗೂ ಮೈಕ್ ಇದು ಇಯರ್ ಪೀಸ್ ಇರುತ್ತೆ.
ಅದನ್ನ ಇಲ್ಲಿಗೂ ತರಬೇಕು ಅಂತ ನಂಗಿದೆ. ಅದರಲ್ಲಿ ಕೆಲವರೆಲ್ಲ ಏನಂತಾರೆ ಅಂದ್ರೆ, ಈಗ ರಿವ್ಯೂ ಆದಾಗ ಮಾತಾಡ್ಬಿಡ್ತಾರೆ, ಆ ತರ ಎಲ್ಲ ಅಂತಾರೆ. ಬಟ್ ಅಲ್ಲೇ ಟೆಕ್ನಾಲಜಿ ಬರೋದು ಬೇಸಿಕಲಿ. ಪ್ಲಸ್ ಈಗ ನಾವು F1 ಅಲ್ಲೂ ನೋಡ್ತೀವಿ, ಅಲ್ಲೂ ರೇಸ್ ಡೈರೆಕ್ಟರ್ ಜೊತೆ ಮಾತಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಸೊ ಅದೊಂದನ್ನ ಎಕ್ಸ್ಪ್ಲೋರ್ ಮೈಕಲ್ ಮಾಡ್ಬೋದು. ಮಸಿ ಆಹಾ. ಮೈಕಲ್ ಮಸಿ ಮೈಕಲ್ ಮಸಿ ಬಣ್ಣು ಮಸಿ. ಇವಾಗ ಕ್ರಿಕೆಟ್ ಏನಂದ್ರು, ಕ್ರಿಕೆಟ್ ಕ್ಯಾನ್ ನಾಟ್ ಓವರ್ಲ್ಯಾಪ್ ವಿತ್ ದಟ್ ಮಚ್ ಆಫ್ ಟೆಕ್ನಾಲಜಿ ಇನ್ ಮೈ ಒಪಿನಿಯನ್. See, cricket should be left to those people on the field. If you are trying to increase the role of a coach on the sidelines, ಏನಾದ್ರೂ he does not necessarily see the game in a different way than the captain, because both of them have the same, at the end of the day, both of them have the same set of ideals, and they are supported by the same tactics or the same strategy that they have chalked out. To an extent ಸ್ವಲ್ಪ ವೇರಿ ಆಗ್ಬೋದು. ಇವಾಗ ಇಫ್ ಯು ಆರ್ ಬ್ಯಾಟಿಂಗ್ ಫಸ್ಟ್ ಅಂಡ್ ಇವಾಗ ಸ್ವಲ್ಪ ಪಿಚ್ ಇಸ್ ಪ್ಲೇಯಿಂಗ್ ಸ್ಲೋ ಅಂತ ಅನ್ಸಿದ್ರೆ, ದೆನ್ ಯು ಹ್ಯಾವ್ ಟು ಥಿಂಕ್ ಆಫ್ ಅ ಗುಡ್ ಟಾರ್ಗೆಟ್ ಆನ್ ದ ಗೋ. ಅವಾಗ ಈ ಏನಪ್ಪ ಅದು ಸ್ಟ್ರಾಟಜಿಕ್ ಟೈಮ್ ಔಟ್ ಅಲ್ಲೆಲ್ಲ ಯು ಆಲ್ವೇಸ್ ಸಿ ದ ಕೋಚಸ್ ಗೋಯಿಂಗ್ ಅಂಡ್ ಟಾಕಿಂಗ್ ಟು ದ ಬ್ಯಾಟ್ಸ್ಮನ್ ಅಂಡ್ ಸೇಯಿಂಗ್, ನೋಡಪ್ಪ ಇವಾಗ ಅಟ್ಯಾಕ್ ಮಾಡು, ಇವಾಗ ಸ್ವಲ್ಪ ಕುತ್ಕೊಂಡು ಆಡು. ಸೊ ಅದ್ನಿನ್ನೂ ನಡೆಯುತ್ತೆ. ಸೊ ಇಟ್ ಡಸಂಟ್ ನೆಸೆಸರ್ಲಿ ಹ್ಯಾವ್ ಟು ಬಿ ಬಾಲ್ ಬೈ ಬಾಲ್. It can be phase by phase is my thought process when it comes to incorporating that kind of technology. ನೀವೇನ್ ನಾನ್ ಹೇಳಿದ್ರಿಂದ ಏನು ಯೂಸ್ ಇಲ್ಲ. ಸೊ ನೋಡೋಣ, ಅವ್ರು ಫಸ್ಟ್ ಚಿನ್ನಸ್ವಾಮಿನ ರೆನೋವೇಟ್ ಮಾಡ್ಲಿ, ಆಮೇಲೆ ನೋಡೋಣ ಇದ್ರ ಬಗ್ಗೆ. ಸೊ ಈಗ ನೆಕ್ಸ್ಟ್ ನಾವು ಮೀಮ್ ರಿವ್ಯೂಗೆ ಹೋಗೋಣ. ಫಸ್ಟ್ Yes, sir. ಇದರಿಂದ ಶುರು ಮಾಡೋಣ. ಇದರಲ್ಲಿ ಏನಿದೆ ಅಂತ ನೀವು ಅನ್ಕೋಬಹುದು. ಇದನ್ನ ಸ್ವಲ್ಪ ಓದ್ಬಿಡಿ, ಇದನ್ನ ಕನ್ನಡ ಬರೋರು. ನಿನ್ನೆ ಈ ಅನಿಲ್ ಕುಂಬ್ಳೆ ತುದಿಗೆನೆ ವಿರಾಟ್ ಕೊಹ್ಲಿ ಸ್ಟ್ರೈಟ್ ಏನ್ ಸ್ಟ್ರೈಟ್ ಲಾಫ್ಟೆಡ್ ಡ್ರೈವ್ 6 ಹೊಡೆದಿದ್ದು. ಏನ್ ಮಜಾ ಅಂದ್ರೆ Correct ಅದ್ರ ಆಗಿ ಮೇಲ್ಗಡೆನೆ ಅದ್ರ ಎಕ್ಸಾಕ್ಟ್ ಮೇಲ್ಗಡೆನೆ ಕ್ಯಾಮ್ರಾ ಆಪರೇಟರ್ಸ್ ಇರೋದು, ಮೇನ್ ಕ್ಯಾಮ್ರಾ ಆಪರೇಟರ್ಸ್. ಸೊ ಕೆಳಗಂತೂ ಪ್ಯಾನ್ ಮಾಡಿ ತೋರ್ಸಿಲ್ಲ ಇದನ್ನ. ಆಪೋಸಿಟ್ ಅಲ್ಲಿ ನ್ಯಾಷನಲ್ ಆಂಟಮ್ ನಿಂತಿರುವಾಗ ತೆಗ್ದಿರೋದು ಫೋಟೋ ನೋಡ್ಬೇಕಾದ್ರೆ. ಅದ್ರ ಹಿಂದ್ಗಡೆ ಇರೋದು ಪ್ರೆಸ್ ಬಾಕ್ಸ್, ನೋಡಿದಾಗೆಲ್ಲ ಚುಳ್ಳು ಚಿತ್ತಂಗೆ. ಬಟ್ ಇಟ್ ಈಸ್ ತುದಿ ಅನ್ನೋದು ನನ್ನ ಲೆಕ್ಕದಲ್ಲಿ ತುದಿ ಇಸ್ ನಾಟ್ ಎಂಡ್, ಇಟ್ ಇಸ್ ಟಿಪ್. ನಾನ್ ಕಲ್ತ್ಕೊಂಡಿರೋದೆಲ್ಲ ತುದಿ ಅಂದ್ರೆ ಟಿಪ್, ಎಂಡ್ ಅಂದ್ರೆ ಕೋಣೆನೋ ಏನೋ ಆತರ. ಯಾಕಪ್ಪ ಇದು ಈ ಗೂಗಲ್ ನಾನು ನೋಡಿದ್ರೆ ಗೂಗಲ್ ಟ್ರಾನ್ಸ್ಲೇಟು ಅಲ್ಲ ಇದು. ಫ್ರಮ್ ನಾನು 1990s ಇಂದ ಇವರು ಸ್ಕೋರರ್ KCA ಸ್ಕೋರರೇ ಕನ್ಫರ್ಮ್ ಮಾಡಿದ್ದಾರೆ, ನಾವು ಇದನ್ನೇ ತುದಿ ಅಂತಾನೆ ಹೇಳ್ತಿದ್ವಿ ಅಂತ. ಯಾಕೆ ಇಸ್ ಇಟ್ ಕರೆಕ್ಟ್ ಅಂತಾನು ಕೇಳಿದ್ರೆ ಇಟ್ ಡಸ್ ನಾಟ್ ಸೌಂಡ್ ರೈಟ್, ಬಟ್ ದಟ್ ಇಸ್ ಪ್ರಾಕ್ಟೀಸ್ ಇನ್ ಕ್ರಿಕೆಟ್ ಅಂತ ಹೇಳಿದ್ರು. KCA ಸ್ಕೋರರ್ ಒಬ್ರು ಶ್ರೀರಾಮ್ ಅಂತ ಇದ್ದಾರೆ. ಸೊ ಅವ್ರು ಹೇಳಿದ್ರು, ಹೌದು ನಮ್ಮ 1990s ಇಂದ ಪ್ರಾಕ್ಟೀಸ್ ಇದೆ, ಇಟ್ ಈಸ್ ನಾಟ್ ಗ್ರಾಮ್ಯಾಟಿಕಲಿ ಆರ್ ಟೆಕ್ನಿಕಲಿ ಕರೆಕ್ಟ್, ಬಟ್ ಇದು ಸುಮ್ನೆ ಟ್ರೆಡಿಷನ್ ಅನ್ನು ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದೀವಿ ಅಂತ ಅವ್ರು ಹೇಳಿದ್ರು. ಅಂಡ್ ಅವ್ರು ಇನ್ನೊಂದು ಏನ್ ಹೇಳಿದಂದ್ರೆ ಪ್ಲೇಯರ್ಸ್ ಡು ನಾಟ್ ಅಬ್ಜೆಕ್ಟ್ ಅಂತ. ಸೊ ಅವಾಗ ಇಟ್ ಮೈಟ್ ನಾಟ್ ಮೀನ್ ಟೂ ಮಚ್ ಇಫ್ ಪ್ಲೇಯರ್ ಇಫ್ ಕುಂಬ್ಳೆ ಓನ್ಲಿ ಕಮ್ಸ್ ಅಂಡ್ ಅಬ್ಜೆಕ್ಷನ್ ಸೇಯಿಂಗ್ ಏನಪ್ಪಾ ಇದು ಯಾಕಪ್ಪ ತೆಗೀರಿ ಅನ್ನೋ ತನಕ ಏನೂ ಆಗಲ್ಲ. ಬಟ್ ಬೈ ವಾಟ್ ಇಟ್ ಇಸ್ ಸೆಡ್ ಇನ್ ಟೆಕ್ನಿಕಲ್ ಟರ್ಮ್ಸ್ ಇಟ್ ಇಸ್ ಕರೆಕ್ಟ್ ಅಂತಾನೆ ನಾನು ಹೇಳುದು. ಬಟ್ ಇಟ್ ಡಸ್ ನಾಟ್ ರೀಡ್ ಕರೆಕ್ಟ್ಲಿ. ವೆರಿ ಆನೆಸ್ಟ್ಲಿ ಇಟ್ ಇಸ್ ವೆರಿ ರಾಂಗ್. ಅದು ಕರೆಕ್ಟ್ ಗಿರೆಕ್ಟ್ ಅಲ್ಲ ಪರವಾಗಿಲ್ಲ, ಬಟ್ ಫನಿ ಆಗಂತೂ ಇದು ಒಂದು ಮೀಮ್ ಲೆಕ್ಕದಲ್ಲಿ ತುಂಬಾನೇ ಫನಿ ಆಗಿದೆ ಇದು. ಇದು ಹೆಂಗೆ ಅಂತಂದ್ರೆ, ಇವಾಗ ಈ ಜನರು ಯೋಚನೆ ಮಾಡ್ತಾರೆ ಚಾಟ್ GPT ಹಾಕ್ಬಿಟ್ಟು ಗ್ರಾಕ್ ಟ್ರಾನ್ಸ್ಲೇಟ್ ದಿಸ್, ಚಾಟ್ GPT ಟ್ರಾನ್ಸ್ಲೇಟ್ ದಿಸ್ ಅಂತ ಕೊಟ್ಟಿರೋದು ತರ ಇದೆ ಇದು. ಸೊ ನೋಡು ಎಲ್ಲಾ ಪ್ಲೇಯರ್ಸುನು ಅನಿಲ್ ಕುಂಬ್ಳೆ ತುದಿ ಕೆಳಗಡೆ ನಿಂತಿದ್ದಾರೆ. ನೋಡು ವಿರಾಟ್ ಕೊಹ್ಲಿ ಅವಾಗ ಆಗಿನ ಕಾಲದಲ್ಲಿ ಅನಿಲ್ ಕುಂಬ್ಳೆನ 1 ವರ್ಷದಲ್ಲೇ ಕಿತ್ ಬಿಸಾಕ್ದ ಇಂಡಿಯನ್ ಹೆಡ್ ಕೋಚ್ ಇಂದ. ಈಗ ನೋಡು ಅವ್ನ್ ತುದಿ ಕೆಳಗಡೆ ನಿಂತಿದ್ದಾನೆ. ಕುಂಬ್ಳೆ ತುದಿಯಿಂದಾನೆ ಆಶೀರ್ವಾದ ಬಂದಿರೋದು. ಓಕೆ, ನೆಕ್ಸ್ಟ್ ಒನ್ಗೆ ಹೋಗೋಣ. ಇದು ಸ್ವಲ್ಪ ನನ್ ವಾರ್ನಿಂಗ್ ಕೊಡ್ತಾ ಇದೀನಿ, ಸ್ವಲ್ಪ ಇದು ಬೇಜಾರಾಗ್ಬೋದು, ಸ್ವಲ್ಪ ಭಯ ಆಗ್ಬೋದು, ಸ್ವಲ್ಪ ಏನಂತಾರೆ ಕಾನ್ಫಿಡೆನ್ಸ್ ಎಕ್ಸೈಟ್ಮೆಂಟ್ ಎಲ್ಲ ಹೋಗ್ಬೋದು ನೆಕ್ಸ್ಟ್ ಮ್ಯಾಚ್ಗೆ.
ಸೊ ಈ ಡಿಸ್ಕ್ಲೇಮರ್ ಇಂದ ಇದನ್ನ ನಾನು ಹಾಕ್ತಾ ಇದ್ದೀನಿ. ಆ ಇದು No, 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 no. ಅಲ್ಲ, ಬೈ ದ ವೇ, ಇವತ್ತು ಡೆವಾಲ್ಡ್ ಬ್ರೆವಿಸ್ ಮೈಟ್ ನಾಟ್ ಪ್ಲೇ ದಿಸ್ ಮ್ಯಾಚ್ ಅಂತ ಬಂದಿದೆ ನ್ಯೂಸ್. ಓಹೋ ನಮ್ಮ ಇದು ಹೆಂಗೆ ಅಂತಂದ್ರೆ ಮಜಾ ಬರಲ್ಲ. ಇಲ್ಲ ಅದೇನೆ ಹೆಂಗೆ ಅಂತಂದ್ರೆ ಅವ್ನ್ ಬರಲ್ವಾ ಅದಕ್ಕೆ ನಾನು ಬರಲ್ಲ ಆಟ ಆಡಕ್ಕೆ ಅಂತ ಒಂದ್ ಸ್ವಲ್ಪ ಜನ ಇರ್ತಾರಲ್ಲ, ಹಂಗೆ ದಯಾಳ್ ಬರಲ್ವಾ ಅದಕ್ಕೆ ನಾನು ಬರಲ್ಲ. ಹೌದು, ಇದು ತುಂಬಾ ಸರಿ. ಯಾಕೆಂದ್ರೆ ಕೋಚಿಂಗ್ ಅಲ್ವೇ ಮತ್ತೆ ನಮ್ ಸೊಸೈಟಿಯಲ್ಲೂ ಆಟ ಆಡುವಾಗ ಅವ್ನ್ ಬರಲ್ವಾ ನಾನು ಬರಲ್ಲ ಅಂತ ಸುಮ್ನೆ ಗಲಾಟೆ ಮಾಡ್ಕೊಂಡು ಆಮೇಲೆ ನಾವಿಬ್ರು ಯಾರು ಬರಲ್ವೋ ನಾವಿಬ್ರು ಆಟ ಆಡ್ಕೊಂಡು ಈ ತರ ನಡೀತಿತ್ತು. ಬಟ್ to be honest, this is I would still feel it is a disadvantage to CSK because even though Ruturaj is captain, Dhoni calls the shots when it comes to lot of different pitch, lot of different things that are happening on the ನನ್ನ ಲೆಕ್ಕದಲ್ಲಿ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಕೀಪಿಂಗ್ ಅಲ್ಲೇನೆ. ಏನೇ ಹೇಳ್ಬೋದು, ಬಟ್ ಧೋನಿ ಏಜ್ ಅಲ್ಲೂ ಕೀಪಿಂಗ್ ಚೆನ್ನಾಗೇ ಮಾಡ್ತಾನೆ. ಇನ್ನುವೆ ಅವ್ನ್ ಕೀಪಿಂಗ್ ಏನೋ ಡಿಮಿನಿಷ್ ಆಗಿಲ್ಲ, ಡಿಮಿನಿಷ್ ಆಗಿರೋದು ಬ್ಯಾಟಿಂಗ್. ಬಟ್ ಈಗ ನ್ಯೂಸ್ ಬರ್ತಿರೋ ಪ್ರಕಾರ ಉರ್ವಿಲ್ ಪಟೇಲ್ ಕೀಪಿಂಗ್ ಮಾಡ್ತಾನಂತೆ ಧೋನಿ ಇಲ್ದೇ ಇರ್ಬೇಕಾದ್ರೆ. ಇಲ್ಲ ಸಂಜು ಸ್ಯಾಮ್ಸನ್ ಯಾಕೆ ತಗೊಂಡ್ರಂತೆ ಹಂಗಾದ್ರೆ? ಸ್ಯಾಮ್ಸನ್ ಇಲ್ಲ, ನ್ಯೂಸ್ ಬರ್ತಿರೋದು ನಾನು ಹೇಳ್ತಿರೋದು. ಉರ್ವಿಲ್ ಪಟೇಲ್ ಯಾಕೆ ಮಾಡ್ಬೇಕಂತೆ ಕೀಪಿಂಗ್ ಅಂತ ಚೆನ್ನಾಗಿ ಸಂಜು ಸ್ಯಾಮ್ಸನ್ ತಗೊಂಡಿದ್ದಾರೆ ಟ್ರೇಡ್ ಎಲ್ಲ ಮಾಡ್ಕೊಂಡು. ಅದೆಲ್ಲ ಆಗಲ್ವೋ? ಅವ್ರು ತಲೆ ಉಪಯೋಗಿಸ್ತಾರೆ, ಬೇಕಾಗಿಲ್ಲ ಉಪಯೋಗಿಸ್ತಿಲ್ಲ, ತಲೆ ಉಪಯೋಗಿಸ್ತಾರೆ. ಅಥವಾ ಹಿಂದಿನ ಮೀಮ್ ಲೇಟ್ ಮಾಡ್ಬೇಕಂದ್ರೆ ತುದಿ ಉಪಯೋಗಿಸ್ತಿದ್ದಾರೆ. ಅವ್ರ ತಲೆ ಅವ್ರ ತುದಿ. But it is it might be a situation where Dhoni plays his first match of the season against RCB. ಅವಾಗ ನೋಡುವ. 2 weeks ಅಂತಿದ್ದಾರೆ. ಸೊ ಇನ್ನೊಂದ್ ಕಡೆ ನಾವು ಓದಿದ್ದು ಈ ಮೈಟ್ ಹ್ಯಾವ್ ಟು ಅಂಡರ್ಗೋ ಸರ್ಜರಿ, ಸೊ ಇಡೀ ಸೀಸನ್ ಮಿಸ್ ಮಾಡ್ತಾನೆ ಅಂತ ನೋಡಿದ್ ಜ್ಞಾಪಕ ಇದೆ. ಬಟ್ ಅದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ. ಚೆಪಾಕ್ ಎಂಟಿ ಸ್ಟೇಡಿಯಂ ಅವಾಗಷ್ಟೇ. ಅಥವಾ ಇದು ಒಂದು ಎಲಾಬ್ರೇಟ್ ಪ್ಲಾನ್ ಇರ್ಬೋದು. ಇಲ್ಲ, ಇವಾಗ ಧೋನಿಗೆ ಇಂಜುರಿ ಆಗಿದೆ, ಅವ್ನು ಇಸ್ ರೂಲ್ಡ್ ಔಟ್ ಆಫ್ ಸೀಸನ್ ಅನ್ಬಿಟ್ಟು ಲಾಸ್ಟ್ ಮ್ಯಾಚ್ ಅಲ್ಲಿ ಅವನು ಇಲ್ಲ ನನ್ಗೆ ರಿಟೈರ್ ಆಗ್ತೀನಿ, ನಂಗೆ ಸೀಸನ್ ಕರಿಯರ್ ಎಂಡಿಂಗ್ ಇಂಜುರಿ ಆಗ್ಬಿಟ್ಟಿದೆ ಅಂತ ಅನ್ಬಿಟ್ಟು ಆಮೇಲಿಂದ ರಿಟೈರ್ ಆಯ್ತು ಅಂತಂದ್ರೆ ಒಂದ್ ಸೀಸನ್ ಫುಲ್ ಕ್ರೌಡ್ ತುಂಬತಲ್ಲ. ಆ ಲೆಕ್ಕದಲ್ಲೂ ಮಾಡ್ತಿರ್ಬೋದು. ನಾನು ಅದನ್ನ ಐ ವಾಂಟ್ ಪುಟ್ ಇಟ್ ಬಿಯಾಂಡ್ ದೇರ್ ಏನಂತಾರೆ PR ಟ್ಯಾಕ್ಟಿಕ್ಸ್. ಸೊ ನಾನು ಅದನ್ನು ಹೇಳ್ತೀನಿ. ಅವ್ರು ಲಾಸ್ಟ್ ಇಯರ್ PR ಗಿಂತ ಅವ್ರದ್ದು ಕಂಟ್ರಿನೆಸ್ ಕೇಮ್ ಥ್ರೂ ವೆನ್ ಬೇಕಂತ್ಗೆನೆ ಗುರ್ಜಪ್ನೀತ್ ಕಾಲ್ ಮುರ್ದಾಕ್ಬಿಟ್ಟು ಇವನು ಮಾತ್ರೆ ತಗೊಂಡಿದ್ದು. ಅವನು ನನ್ ಮಗ ನೆಟ್ಸಲ್ ಮಾಡ್ತವನೆ, NCAಗೂ ಹೋಗಿಲ್ಲ, ನೆಟ್ಸಲ್ ಕೂತವನೆ, ನೆಟ್ಸಲ್ ಮಾಡ್ತವನೆ ಬೌಲಿಂಗ್. ಅವನನ್ನ ವಾರನೇ ಇಲ್ಲ ಇಂಜುರಿ ಆಗಿದ್ದಾನೆ ಅಂತ ಇಂಜುರಿ ರಿಪ್ಲೇಸ್ಮೆಂಟ್ ಪ್ಲೇಯರ್ ತರಿಸಿದ್ದು. ಯಾಕಪ್ಪ? ಸೊ ಸಮ್ ಟೈಮ್ಸ್ ಯು ಫೀಲ್ ವಾಟ್ ಎವರ್ ದೇ ಗೆಟ್ ಇಸ್ ಡಿಸರ್ವ್ಡ್. ಏನ್ ಹೇಳ್ತಾರೆ, ಮುಂಚೆ ಜೋಕ್ ಹೇಳ್ತಾ ಇದ್ವಿ ನವದೀಪ್ ಸೇನಿಗೆ ಸಿಪ್ಪೆ ಹಾಕಿ ಬೀಳ್ಲಿ ಅವನು ಅದು ಇದು ಅಂತೆಲ್ಲ. ಇವ್ರು ನೋಡಿದ್ರೆ ಸೀರಿಯಸ್ ಆಗಿ ಮಾಡ್ಬಿಟ್ಟು ಆಕ್ಚುಲಿ. ನೆಕ್ಸ್ಟ್ ಒನ್ ಹೋಗೋಣ. ಇದು ನಂಗೆ ಗೊತ್ತಿಲ್ಲ ಏನು ಅಂತ, ಜ್ಞಾಪಕ ಇಲ್ಲ. ಇದು ಓನರ್ ಅಂದ್ರೆ ಇದು ಈ ಕಣ್ಣು ನೋಡಿ. ಪಾಪ ದೇವದಾಸ್ ಪಡಿಕಲ್ಗೆ ಎಷ್ಟು ಕನ್ಫ್ಯೂಸ್ ಆಗಿದೆ ಅಂತಂದ್ರೆ ಯಾರಿದು ಏನ್ ಮಾಡ್ತಿದ್ದಾರೆ. ನಾನು ಸ್ಮಾಲ್ ಬ್ಯಾಕ್ ಗ್ರೌಂಡ್ ಕೊಡ್ತೀನಿ. ನಾನು 2018 ಫಸ್ಟ್ ಇಯರ್ ಫ್ಲೇಮ್ ಅಲ್ಲಿ ಇದ್ದಾಗ ಈ ಅನನ್ಯ ಬಿರ್ಲಾ ಬಂದಿದ್ಲು ಆಸ್ ಅ ಗೆಸ್ಟ್ ಸ್ಪೀಕರ್ ಏನೋ. ಆ ಟೈಮ್ ಅಲ್ಲಿ ಇವಳು ಐ ಆಮ್ ಗೋಯಿಂಗ್ ಟು ಬಿ ಇಂಡಿಯಾಸ್ ನೆಕ್ಸ್ಟ್ ರಾಕ್ ಸ್ಟಾರ್, ಸೂಪರ್ ಸ್ಟಾರ್, ಏನೋ ಇದೆಯಲ್ಲಪ್ಪ ಟರ್ಮ್, ಅದಕ್ಕೆ ಪಾಪ್ ಸ್ಟಾರ್, ಜಾಯಿನ್ ಮೀ ಆನ್ ಮೈ ಪಾಪ್ ಜರ್ನಿ ಅಂತ ಏನೇನೋ ನಮ್ಮ ಯೂನಿವರ್ಸಿಟಿ ಹುಡುಗಿರ್ನೆಲ್ಲ ಸುಮ್ನೆ ಸೇರ್ಕೊಳ್ಳಿ ಅಂತ ಕ್ಯಾಂಪೇನ್ ತರ ಮಾಡ್ತಿದ್ರು. ನಾವ್ ಬಾಯ್ಸ್ ಎಲ್ಲ ಸೇರ್ಕೊಂಡು ಇವಳು ಸುಮ್ನೆ ಹೋಗಿ ಅವಳ ಪೋಸ್ಟ್ಗೆಲ್ಲ ಕಾಮೆಂಟ್ಗಳು ಹಾಕೋಣ ಅಂತ. ಅವಾಗ ಇವಳಕ ಎಷ್ಟು 200K ಏನೋ ಎಷ್ಟೋ ಫಾಲೋವರ್ಸ್ ಏನೋ ಫೇಮಸ್ ಆಗಿದ್ಲು. ಬಟ್ ಇವಾಗ ಅಷ್ಟಲ್ಲ.
ಅವಾಗ ಸುಮ್ನೆ ಅವಳ ಪೋಸ್ಟ್ ಗಳಿಗೆ ಹೋಗಿ ಏನೇನೋ ಕಾಮೆಂಟ್ ಹಾಕೋದು. ಅಂದ್ರೆ ಇಟ್ ಈಸ್ ನೀವೇ ಕನ್ಫರ್ಮ್ ನಾಟ್ ಡಿನೈಡ್ ದಟ್ ಐ ಆಮ್ ಅ ಪಾರ್ಟ್ ಆಫ್ ದಿಸ್, ಬಟ್ ನನ್ ಗೊತ್ತಿರೋ ಸ್ವಲ್ಪ ಜನ ಮಾಡ್ಯಾರೆ ಅಂತ ಅನ್ಕೊಳ್ಳಿ. ಸುಮ್ನೆ ಏನೇನೋ ಹಾಕೋದು ಕಾಮೆಂಟ್ಸ್. ನೀನ್ ಆ ಹಾಡ್ ಚೆನ್ನಾಗಿಲ್ಲ, ಸುಮ್ನೆ ಇಟ್ ಮೈಟ್ ಹಾವ್ ಹ್ಯಾಪನ್ಡ್ ಅಲೆಜೆಡ್ಲಿ. ಅವಾಗ 200K ಫಾಲೋವರ್ಸ್. ನೆಕ್ಸ್ಟ್ ಅವಳನ್ನ ನ್ಯೂಸ್ ಅಲ್ಲಿ ನೋಡಿದ್ದು ನಾನು ಲಾಸ್ಟ್ ವೀಕ್. ಇನ್ಸ್ಟಾಗ್ರಾಮ್ ತೆಗೆದು ನೋಡಿದ್ರೆ 2.2 ಮಿಲಿಯನ್ ಫಾಲೋವರ್ಸ್ ಆಗ್ಬಿಟ್ಟಿದೆ RCB ನ್ಯೂಸ್ ಬಂದಲ್ಲಿಂದ. ನನಗೆ ನಂಬಿಕೆ ಆಗಿಲ್ಲ ಇವಳೇನಾ ಅಂತ. ಬಟ್ ಏನೋ ಅವಾಗ್ಲೂ ಮಾತಾಡ್ತಿದ್ಲು, ನಾನು MBA ಮಾಡ್ತೀನಿ, ಐ ವಾಂಟ್ ಟು ಮೇಕ್ ಬಿರ್ಲಾ ಬಿಗ್ ಅಂತ. ಇವಾಗ ನೋಡಿದ್ರೆ RCB ಸ್ವಲ್ಪ ಫನ್ನಿ ಸ್ಟೋರಿ ಅಂತ ಅನ್ಕೊಳ್ಳಿ. ಬಟ್ ನನ್ ಸೀರಿಯಸ್ಲಿ ಏನ್ ಹೇಳ್ಬೇಕು ಅಂದ್ರೆ ಶಿ ಇಸ್ 30+, ಐ ಆಮ್ ವೆರಿ ಶೋರ್. ದೇವದತ್ ಪಡಿಕಲ್ ಚಿಕ್ಕ ಹುಡುಗ, ಸೆಟ್ ಆಗಲ್ಲ. ಐ ಡೋಂಟ್ ಥಿಂಕ್ ಇಟ್ ವಿಲ್ ಹ್ಯಾಪನ್. ಬಟ್ ಆದ್ರೂ ದೊಡ್ಡ ಲೈನ್ ಇದೆ ನಮ್ ಪಡಿಕಲ್ಗೆ. ಏನು ಹುಡುಗಾಟ ಅಲ್ಲ, ಓನರ್ ಅಂತ ಸುಮ್ನೆ ಬಿಟ್ಕೊಡಲ್ಲ ನಮ್ ಪಡಿಕಲ್. ದೊಡ್ಡ ಪಂಟ. ನೋಡಿ ಈಗ ಇಟ್ ಇಸ್ ನಾನು ಫೆಮಿನಿಸ್ಟ್. ಇಷ್ಟು ವರ್ಷ ನೋಡಿ ಯಾರ್ಯಾರೋ ರಿಚ್ ಫ್ಯಾಟ್ ಪರ್ಸನ್, ರಿಚ್ ಫ್ಯಾಟ್ ಅವನು ಇರ್ತಾನೆ, ಅವನು ಮಾಡೆಲ್ಸ್ ನ ಡೇಟ್ ಮಾಡ್ತಿದ್ದ. ಈಗ ಯಾಕೆ ಉಲ್ಟಾ ಆಗ್ಬಾರ್ದು? ವ್ಯಾಲಿಡ್ ಪಾಯಿಂಟ್. ಬಟ್ ನಮ್ ಪಡಿಕಲ್ ಗೇಮ್ ಎಫೆಕ್ಟ್ ಆಗ್ಬಾರ್ದು ಅಂತ ಐ ಆಮ್ ಪ್ರೇಯಿಂಗ್. ಅವ್ನ್ ಏನಾದ್ರೂ ಅವ್ನ್ ಕ್ರಿಕೆಟ್ ಬಗ್ಗೆ ಗಮನ ಇಟ್ಟು ಆಡ್ಲಿ, ಆಚೆ ಯಾವ ಡಿಸ್ಟ್ರಾಕ್ಷನ್ ಇರಬಾರ್ದು ಅಟ್ ದಿಸ್ ಪಾಯಿಂಟ್ ಆಫ್ ಹಿಸ್ ಕೆರಿಯರ್. ಬಿಕಾಸ್ ಅವ್ರು ಇದೇ ತರ ಆಡ್ಕೊಂಡ್ ಹೋಗ್ತಾ ಇದ್ರೆ ಟಚ್ ವುಡ್ ಅವನು ಇಂಡಿಯಾಗೂ ಆಡಿ 3 ಫಾರ್ಮ್ಯಾಟ್ಸ್ ಆಡ್ಬೋದು. ಸೊ ಯಾ, ಇಟ್ಸ್ ಗೋಯಿಂಗ್ ಗುಡ್ ಫಾರ್ ಹಿಮ್ ಇನ್ ಅ ಕೆರಿಯರ್ ಸ್ಪೇಸ್, ಬಟ್ ಈ ಶುಡ್ ನಾಟ್ ಹ್ಯಾವ್ ಎನಿ ಡಿಸ್ಟ್ರಾಕ್ಷನ್ಸ್ ಲೈಕ್ ದಿಸ್ ಅಷ್ಟೇ. ಅವಳನ್ನು ಟಚ್ ವುಡ್ ಮಾಡಕ್ಕೆ ಟ್ರೈ ಮಾಡ್ತಾರದು. ಬಟ್ ನೆಕ್ಸ್ಟ್ ಒನ್ ನೋಡೋಣ. ಇದು ಕೈ ಕೊಡ್ತಾ ಇದೆ ಸ್ವಲ್ಪ. ಇದ್ಯಾಕೋ ಅವ್ನ್ ಯಾವ್ದಕ್ ಮಾಡಿದ್ದ ಅನ್ನೋದು ಬರ್ತಾ ಇಲ್ಲ. ಅಲ್ಲ ಇದೆ ಈ ಇದು ಸನ್ರೈಸರ್ಸ್ ಫ್ಯಾನ್ ಏನೋ ಹೇಳಿದ್ರು ಅನ್ಸುತ್ತೆ. ಸ್ಕ್ರೀನ್ ಶಾಟ್ ಆದ್ರೆ ಕಳಿಸ್ಬಿಡಿ. ನಾವು ಅಂದ್ರೆ ನಾನು ನೆಕ್ಸ್ಟ್ ಒನ್ಗೆ ಹೋಗಿರ್ತೀನಿ. ಇದನ್ನ ಯಾಕೆ ಟ್ವಿಟರ್ ಲಾಗಿನ್ ಆಗಿಲ್ಲ ಗೊತ್ತಿಲ್ಲ ನನಗೆ. ಇದು ಪಕ್ಕ ದಿನೇಶ್ ಕಾರ್ತಿಕ್ ಹೇಳಿದ್ದು, ಗ್ಯಾರಂಟಿ, ಡೌಟ್ ಬೇಡ. Our squad was like a bunch of friends where everybody got each other's back. Unlike some so-called family where ex-captain is salty of the current captain, and some teams where captains are removed mid-season to satisfy someone's ego. ಯಾವ ಟೀಮ್ ಇದು ನಂಗೆ ಅರ್ಥ ಆಗ್ತಿಲ್ಲ. ಯಾರಿಗಾರು ಗೊತ್ತಾ? ಗೊತ್ತಿಲ್ಲಪ್ಪ. ಅವನ್ ಫೋಟೋ ನೋಡಿದ್ರೆ ಮೋಸ್ಟ್ಲಿ ಚೆನ್ನೈಯಲ್ಲಿ ಟೇಕನ್ ಅಂತ ಅನ್ಸುತ್ತೆ. ಬಟ್ ಐ ಆಮ್ ರಿಯಲಿ ನಾಟ್ ಶೋರ್ ವಾಟ್ ಟೀಮ್ ಈಸ್ ಟಾಕಿಂಗ್ ಅಬೌಟ್. ಅಲ್ಲ, ಈ ಚೆನ್ನೈ ಸ್ಟೇಡಿಯಂ ಸ್ಕ್ಯಾಮ್ ಏನೆ, ಸೀಟ್ಸ್ ಅನ್ನು ಎಲ್ಲೋ ಮಾಡ್ಬಿಟ್ಟಿದ್ದಾರೆ. ವಿಷ್ಣು ಏನಾದ್ರು ಇದೆಯಾ ಹೇಳಕ್ಕೆ? ಇಲ್ಲ, ಅದು ಫ್ಯಾಮಿಲಿ ಅಂತಂದ್ರೆ ಎರಡು ತರ ಅರ್ಥ ಮಾಡ್ಕೋಬಹುದು. ಒಂದು ಫ್ಯಾಮಿಲಿ ಓನರ್ಸ್ ಇದಾರೆ ಒಂದ್ ಕ್ಲಬ್ಗೆ. ಸೊ ಆ ಕ್ಲಬ್ನು ಇರ್ಬೋದು. ಅವರು ಎಲ್ಲಾದ್ರೂ ಅವ್ರ ಸುತ್ತಾನೆ ರಿವಾಲ್ವ್ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇಡೀ IPL. ಸೊ ಆ ಟೀಮು ಇರ್ಬೋದು. ಅದ್ ಲಾಸ್ಟ್ ಟೈಮ್ ಆ ಫ್ಯಾಮಿಲಿ ಎಷ್ಟ್ ಚೆನ್ನಾಗಿ ಫಂಕ್ಷನ್ ಆಯ್ತು ಅಂತ ಎಲ್ಲಾರು ನೋಡಿದೀವಿ ನಾವು. ಬಟ್ ಇನ್ನೂ ಒಂದೇನಿರ್ಬೋದು ಅಂತಂದ್ರೆ, ಅದು ಅಲ್ಲಿ ಸಾತ್ವಿಕ್ ಹೇಳ್ದಂಗೆನೆ ಅದು ಸ್ಟೆಪಾಕಲ್ ತಗೊಂಡಿರೋದ್ರಿಂದ ಆ ಎಕ್ಸ್ಟೆಂಡೆಡ್ ಫ್ಯಾಮಿಲಿನೂ ಇರ್ಬೋದು. ಪ್ಲಸ್ ನಾವು ನಿನ್ನೆ ಮರ್ತೆ ಹೋಗಿತ್ತು. ನಿನ್ನೆ ಕಲಾನಿಧಿ ಮಾರನ್ನು ಆಮೇಲೆ ಕಾವ್ಯ ಮಾರನ್ ಪಕ್ಕದಲ್ಲಿ ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ರು. ಸ್ವಲ್ಪ ಅವ್ರು ಸನ್ರೈಸರ್ಸ್ ಇನ್ನಿಂಗ್ಸ್ ಎಂಡ್ ಆದ್ಮೇಲೆ ಕಲಾನಿಧಿ ಮಾರಂದು ಸ್ವಲ್ಪ ಮೀಟರ್ ಆಫ್ ಆಗೋಗಿತ್ತು. ಸೇಮ್ ಥಿಂಗ್ ಲಾಸ್ಟ್ ಇಯರ್ CSK ವರ್ಸಸ್ RCB ಮ್ಯಾಚ್ ಬೆಂಗಳೂರಿನಲ್ಲಿ ಆದಾಗ ಸೇಮ್ ಥಿಂಗ್. ಅವಾಗ್ಲೂ ಚೆನ್ನೈ ಫ್ಯಾನ್ಸ್ಗೆಲ್ಲ ಸ್ವಲ್ಪ ಮೀಟರ್ ಆಫ್ ಆಗಿತ್ತು. ಎಂತ ಕವರ್ಡ್ಸ್ ಅಂದ್ರೆ, ನಮ್ದು ಬ್ಯಾಟಿಂಗ್ ಶುರು ಆಗಿ ಒಂದು ಪವರ್ ಪ್ಲೇ ಮುಗ್ದಿದ ತಕ್ಷಣ ಅಣ್ಣ ಗಾಯಬ್ ಹೋಗ್ಬಿಟ್ಟಿದ್ದಾನೆ ವಾಪಸ್. ಎಂತ ವರ್ಸ್ಟ್ ಈ ತರ ಓನರ್ಸ್ ನಿಜವಾಗ್ಲು. ಅಂದ್ರೆ ಇಂತ ಓನರ್ CSK ಹೋಗ್ಬೇಕು, ಕರೆಕ್ಟ್ ಆಗಿ ಅದು ಫಿಟ್ ಆಗತ್ತೆ ಅವಾಗ. ಅಂದ್ರೆ ಅವನು ಅಲ್ಲಿ ಅವನೇನೆ
ನೀಡ್ಲೆಸ್ ಟು ಸೇ ಆ ಬ್ಲಡ್ ಅಲ್ಲಿ ಇದೆ ಒಂದು. ಬಟ್ ಅಂದ್ರೂ ಏನ್ ಒಂಥರ ಒಂಚೂರಾರು ಇದು ಹೆಂಗ್ ಗೊತ್ತಾ, ಇದು ನೆಪೋಟಿಸಮ್ ನಲ್ಲಿ ಬಂದ್ರೆ ಈ ತರ ಇದೇ ಆಗೋದು. ಅವ್ರಿಗೆ ಒಂಚೂರುನು ಆನರ್ ಅನ್ನೋದು ಇರಲ್ಲ, ಅಥವಾ ಅದೇನು ಇರಲ್ಲ. ಗೆದ್ದಾಗ ಎಲ್ಲ ಇರ್ತಾರೆ, ಜೊತೆಗೆ ಫೋಟೋ ಇಸ್ಕೋತಾರೆ, ಅವ್ರಿಗೆ ಏನೇನೋ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಸೋಲಕ್ ಮುಂಚೆ ಗಾಯಬ್ ಆಗ್ಬಿಟ್ಟಿರ್ತಾರೆ. ಅದೇ ನೋಡಿ ಕಾವ್ಯ ಮಾರನ್ ಪಾಪ ಲಾಸ್ಟ್ ಅಲ್ಲೂ ಫೋಟೋ ಗಿಟ್ ಎಲ್ಲ ತೆಗ್ಸ್ಕೊಂಡು ಹೋದ್ಲು. ನಮ್ ಪ್ರೀತಿ ಇಂಟ ನೋಡಿ 1 ಇಯರ್ ಗೆದ್ದಿಲ್ಲ, 1 ಇಯರ್ ಹತ್ರನೂ ಹೋಗಿಲ್ಲ, ಅಂದ್ರೂ ಪರಾಟ ಮಾಡ್ಕೊಡ್ತಾಳೆ, ಎಲ್ಲ ಮಾಡ್ಕೊಡ್ತಾಳೆ. ಇಂಥ ಚೊತ್ತ ಓನರ್ಸ್ ಗಳನ್ನ ಫಸ್ಟ್ ತೆಗಿಬೇಕು. ಇಲ್ಲ ಆಕ್ಚುಲಿ ಹಾಗ್ ನೋಡ್ತು ಅಂತಂದ್ರೆ ಆ ಅಂಬಾನಿಗಳಲ್ಲಿ ಬಂದ್ ಕುತ್ಕೊಳ್ಳೋದು ಏನೋ ರೀಸನ್ನೇ ಇಲ್ಲ. ಅವ್ರದ್ದು ಇದೊಂಥರ ಎಲ್ಲಾದ್ರು ಅವ್ರದೇ, ಅವ್ರ ಸ್ಟ್ರೀಮಿಂಗ್ ಸೈಟುನು ಅವ್ರದೇ, ಟೀಮು ಅವ್ರದೇ, ಅಂಪೈರ್ಸ್ ಅವ್ರದೇ ಎಲ್ಲ. ಸೊ ಅವ್ರು ಸುಮ್ನೆ ಬಂದು ಅವರೇ ಸೆಲೆಬ್ರೇಟ್ ಮಾಡ್ತಾರೆ. ಇವ್ರ ಇವ್ರ SRH ಓದೋರಿಗೆ ಬಂದ್ಬಿಟ್ಟು ಕುತ್ಕೊಂಡು ಅವ್ರ ಟೀಮ್ ಒಂದ್ ಮ್ಯಾಚ್ ಸೋಲಾಗ್ ನೋಡಕ್ ಆಗಲ್ಲ ಅವ್ರಿಗೆ. ನಂದೇನು ದೇವದತ್ ಪಡಿಕಲಿಂದ ಆಸೆ ಇರೋದು ಅಂದ್ರೆ ಆ ಸೋಫಾ ಹೊಡಿಬೇಕು. ಇಲ್ಲಿವರೆಗೂ ಯಾರು ಆ ಸೋಫಾ ಹೊಡೆದಿಲ್ಲ. ನನ್ ಮಕ್ಳು ಇನ್ಯಾವತ್ತೂ ಬೌಂಡ್ರಿ ಪಕ್ಕದಲ್ಲಿ ಕೂತ್ಕೋಬಾರ್ದು, ಸೋಫಾನಲ್ಲಿ ಆತರ ಹೊಡಿಬೇಕು. ಇಲ್ಲ ಸೋಫಾಗು ಹೆಂಗೆ ಅಂತಂದ್ರೆ, ಈಗ WPL ಅಲ್ಲಿ ಫಸ್ಟ್ ಸೀಸನ್ ಅಲ್ಲಿ ಅದೇ ಎಲಿಸ್ ಪೆರಿ ಹೊಡೆದ್ಬಿಟ್ಟು ಗ್ಲಾಸ್ ಹೊಡೆದಾಕಿದ್ರಲ್ಲ, ಹೊಡೆದಾಕಿದ್ರೆ ಅವ್ರು ಗೆಲ್ತಾರೆ ಇವರು ಅಂತ. ಸರ ಯಾರು ಸೋಫಾ ಹೊಡಿತಾರೋ ಅವ್ರು ನೆಕ್ಸ್ಟ್ ಇಂಡಿಯಾಸ್ ರಿಚೆಸ್ಟ್ ಮ್ಯಾನ್ ಆಗ್ತಾರೆ ಅಂತ ಅನ್ಬಿಡ್ಬೇಕು. ವಿರಾಟ್ ಕೊಹ್ಲಿ ಇನ್ ರನ್ ಚೇಸಸ್ ಅಗೇನ್ಸ್ಟ್ ಪಾಕಿಸ್ತಾನ್. ಇದ್ಯಾಕೆ ಇಲ್ಲಿ ಬಂದಿದೆ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆ ಅಂದ್ರೆ accurate ಇದೆ. ಮೋಸ್ಟ್ಲಿ ಇಲ್ಲ ಪಾಕಿಸ್ತಾನ್ ಅಲ್ಲಿ ಹೈದರಾಬಾದ್ ಅಂತ ಒಂದು ಪ್ರಾವಿನ್ಸ್ ಇದೆ, ಅದಕ್ಕೆ ಇರ್ಬೋದಾ? ಇಲ್ಲ ಎರಡು, ಒಂದು ಹೈದರಾಬಾದ್ ಅಂತ ಒಂದು ಪ್ರಾವಿನ್ಸ್ ಇದೆ, ಇನ್ನೊಂದು ರೀಸೆಂಟ್ ಆಗಿ ಆ ಕಾವ್ಯ ಮರಂಡೆ ಯಾವ್ದೋ ಲೀಡ್ಸ್ ಸನ್ರೈಸರ್ಸ್ ಯಾವ್ದೋ ಇದೆಯಲ್ಲ ಟೀಮ್ 100 ಅಲ್ಲಿ ಅದ್ರಲ್ಲಿ ಯಾವನೋ ಉಸ್ಮಾನ್ ಖಾನ್ ಪಾಕಿಸ್ತಾನಿ ಯಾರನ್ನ ತಗೊಂಡೋಗಿ ಬೈ ಮಾಡಿದ್ರು. ಇಲ್ಲ ಅಂತ ಜೊತೆನೆಲ್ಲ ಯಾಕೆ ಬೈ ಮಾಡ್ಬೇಕಿತ್ತು? ಅದ್ರ ಬದಲು ಯಾವನೋ ಮೋರಿಯಿಂದ ಕರ್ಕೊಂಡ್ ಬಂದ್ರೇನೆ ಆಗ್ತಿತ್ತಪ್ಪ. ಇಲ್ಲ ಬಟ್ ಡೇವಿಡ್ ಪೇನ್ ಯಾರು ಇಂಗ್ಲೆಂಡ್ ನಲ್ಲಿ ಅವ್ರನ್ನ ಬೈ ಮಾಡ್ಲಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ಕೋಟಾ ಬೇಸಿಸ್. ಇಲ್ಲ ಏನ್ ಕೋಟ ಆದ್ರೂನು ನಮ್ಗೆ ಇರೋ ಸಾಫ್ಟ್ ಪವರ್ ಏನು ನಮ್ ದೇಶದಲ್ಲಿ ಕ್ರಿಕೆಟ್, ಅದ್ರಲ್ಲಿ ಹಾಕ್ಬೇಕಪ್ಪ ಚೆನ್ನಾಗ್ ಪ್ರೆಷರ್. ಇಲ್ಲ ಸೇರ್ಸಲ್ಲ ನಿಮ್ ಯಾರ್ದು ಹೋಗ್ತಾ ಇರಿ ಅಂತ ಹೇಳ್ಬೇಕು. ಅದನ್ನ ಮಾಡಕ್ ಆಗಿಲ್ಲ ಅಂತಂದ್ರೆ ಇವ್ರು ಅವ್ನೇನ್ ತಗೊಳ್ಳೇಬೇಕು ಅಂತ ಏನು ರೀಸನ್ ಇಲ್ಲ. ಅವ್ನಿಗಿಂತ ಚೆನ್ನಾಗಿರೋ ಪ್ಲೇಯರ್ಸ್ ಆಲ್ಮೋಸ್ಟ್ 100 ಜನ ಇದಾರೆ ಅದೇ ಆಕ್ಷನ್ ಅಲ್ಲಿ. ಬಟ್ ಅಂದ್ರೂ ಹೋಗಿ ಅವನ್ನೇ ಕೆದ್ಕೊಂಡು ತಗೊಂಡು ಅಂತಂದ್ರೆ ಇದೇ ಆಗೋದು ಇವ್ರಿಗೆ. ನೀನ್ ಯಾಕೋ ಈ ತರ ಹಿಂದುತ್ವ ಫ್ಯಾಸಿಸ್ಟ್ ತರ ಮಾತಾಡ್ತಿದ್ಯಾ? ಸ್ವಲ್ಪ ಡ್ರಾವಿಡಿಯನ್ ಐಡಿಯಾಲಜಿ ಇಟ್ಕೋ. ನಾವು ಅಲ್ಲ ಕೇಳಿಸ್ಕೋ. ಡಿಡ್ ಎನಿ ಅದರ್ ಫ್ರಾಂಚೈಸ್ ಬಿಡ್ ಫಾರ್ ಎನಿ ಅದರ್ ಪರ್ಸನ್ ಫ್ರಮ್ ದಟ್ ಕಂಟ್ರಿ in the same auction? That is my very logic. If everyone else has probably signed, if everybody else has signed a sort of agreement saying our tantere beda, why are they even bidding? Ashte. There is no other reason for that. ಅದು ಇವರೆಲ್ಲ ಈಗ ಬಂದಿರೋ ಬಚ್ಚುಗಳು. ಅಲ್ಲಿ ಯಾರದು KKR ಅದು ಹೆಸರೇನು ರೆಡ್ ಲೈನ್ ಟೀಮು, ಆಮೇಲೆ ಅಂಬಾನಿಗಳು, ಆಮೇಲೆ ನಮ್ಮ CSKನೂ SA T20 ನಲ್ಲಿ ಟೀಮ್ ಇದೆ, CPL ನಲ್ಲಿ ಟೀಮ್ ಇದೆ, ಎಲ್ಲ ಕಡೆ ಟೀಮ್ ಇದೆ. ಅವ್ರು ಯಾಕೆ ಒಂದ್ಸಲಿನೂ ಮುಟ್ಟಿಲ್ಲ ಅವ್ರನ್ನ? ಇಲ್ಲ ಇನ್ನೂ ಒಂದೇನು ಅಂತಂದ್ರೆ, ಇದನ್ನ ನಾನು KKR ಮ್ಯಾಚ್ ಮುಂಚೆ ಮಾತಾಡ್ತೀನಿ ಇದ್ರ ಬಗ್ಗೆ. ನಮ್ಮ ಇಂಡಿಯಾಸ್ ವೆರಿ ಓನ್ ಕಂಗ್ಲು ಹರ್ಷದ್ ಪಪ್ಪು ಇದೆ ಒಂದು KKR ಓನರ್. ಅದರದ್ದು ಒಂದು ಫಾಸ್ಟ್ ಕಮೆಂಟ್ಸ್ ಇದೆ ಪಾಕಿಸ್ತಾನ್ ಪ್ಲೇಯರ್ಸ್ ಬಗ್ಗೆ. ಸೊ ಅದನ್ನ KKR ಗೇಮ್ ಮುಂಚೆ ಮಾತಾಡ್ತೀನಿ, ಇವಾಗ ಅದನ್ನ ಕೇಳ್ಬೇಡ. ನೆಕ್ಸ್ಟ್ ಇದು ಏನು ಅಂತ ಗೊತ್ತಿಲ್ಲ, ನೋಡೋಣ. ಇದು ಅದೇ ಅನಿಲ್ ಕುಂಬ್ಳೆ ತುದಿಗ್ ಬಿದ್ದಿದ್ದೆ ಇಟ್ಟು. ಬಟ್ ಎಂತ ಶಾಟ್ ಇದು! ಯಪ್ಪ
ಎಷ್ಟ್ ಸತಿ ನೋಡಿದ್ರು ಸಾಲದಿದು, ಎಲ್ಲಾ ಆಂಗಲ್ ಇಂದಾನು ನೋಡಿದ್ರು ಸಾಲದು. ಅಪ್ಪ, ಜಸ್ಟ್ ಇಮ್ಯಾಜಿನ್ ಮಾಡಿ, ಏನಾದ್ರು ಸ್ಟೇಡಿಯಂ ನಲ್ಲಿ ಆ ಸೌಂಡ್ ಬಂದು ಹೆಂಗಿರ್ತಾ ಇತ್ತು. ಇದಕ್ಕೇನೆ ಒಂಥರ ಉರಿಯೋದು. ನಂದು ಸೌಂಡ್ ತುದಿ ಅಂದ್ಮೇಲೆ ಉರಿಯುತ್ತೆ ನೀನು ನಿಜ. ಈ ಶಾರ್ಟ್ ಗಿಂತ ಪರ್ಟಿಕ್ಯುಲರ್ಲಿ ಒಂದು ಫ್ಲಿಕ್ ಮಾಡ್ದ ನೋಡಿದ್ಯಾ? ಐ ಥಿಂಕ್ ಹರ್ಷಲ್ ಪಟೇಲ್. ಬುಲೆಟ್ ತರ ಆಗ್ತಿತ್ತು. ಅದ್ರ ಸೌಂಡ್ ಟಿವಿ ಇಂದ ನೋಡಿ, ಅಪ್ಪ. ಫಾರ್ ಎನಿವನ್ ಹೂ ಹಸ್ ಎಕ್ಸ್ಪೀರಿಯನ್ಸ್ ದ ಸೌಂಡ್ ಆಫ್ cricket of a leather ball hitting the middle of the bat, I think there is a different level to what that made when Kohli hit it like that yesterday. ಏನಪ್ಪ ಸೀರಿಯಸ್ ಫಾರ್ಮ್ ಅಲ್ಲಿ ಇದ್ದಾನೆ. ನಿನ್ನೆ ನಾನು ವಿಷ್ಣುನು ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಕೆಲವು ಎಕ್ಸ್ಪರ್ಟ್ಸ್ ಮಾತಾಡ್ತಾರಲ್ಲ, ಅಂದ್ರೆ ಕೋಟ್ ಅನ್ಕೋಟ್ ಎಕ್ಸ್ಪರ್ಟ್ಸ್, ಅದ್ರ ಬಗ್ಗೆನೂ ನಾವು ಮಾತಾಡಿದ್ವಿ. ಅಂತದವ್ರಿಗೆಲ್ಲ ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಸೊ ಓಕೆ, ಇಲ್ಲಿ ವಿಷ್ಣು ಕಳ್ಸಿದಾನೆ, ಇದನ್ನು ಓಪನ್ ಮಾಡೋಣ. If you love sport and the atmosphere that it brings, you have to once in your life come to this venue and watch an IPL game. Doesn't get better anywhere in the world. Please add my Eden Gardens to the list. ಯಪ್ಪಾ ದೇವ್ರೆ. ಇಲ್ಲ, ಈ ಕೆವಿನ್ ಪೀಟರ್ಸನ್ ಹೇಳ್ತಿರೋದು ಬಂದು ಬೆಂಗಳೂರಲ್ಲಿ ಮ್ಯಾಚ್ ನೋಡಿ ಚೆನ್ನಾಗಿದೆ ಅಂತ. ಇವನ್ನೆಲ್ಲ ಪ್ಲೀಸ್ ಆಡ್ ಮೈ ಈಡನ್ ಗಾರ್ಡನ್ಸ್ ಟು ಲಿಸ್ಟ್, ಹೋಲಿ ಗ್ರೈಲ್ ಆಫ್ ಕ್ರಿಕೆಟ್, IPL, RCB ನೆಲ್ಲ ಟ್ಯಾಗ್ ಮಾಡಿದ್ರೆ ಏನ್ ಮಾಡ್ತಾರಂತೆ ಇವರು. ನಗ್ತಾರಷ್ಟೇ, ಲಿಟ್ರಲಿ ಅದೇ ಮಾಡಿರೋದು. ಎಲ್ಲಿಂದ ಬರ್ತಾರೋ ಇವರೆಲ್ಲ. ಇದು ಹೆಂಗೆ ಅಂತಂದ್ರೆ, ಒಂದಷ್ಟು ಜನ ಈಗ ಕಮೆಂಟ್ಸ್ ಅಲ್ಲಿ ಬರೀತಾರಲ್ಲ, ಯಾವ್ದಾರ ಒಂದು ಅಂದ್ರೆ ಯಾವನೋ ಇನ್ಫ್ಲುಯೆನ್ಸರ್ ಏನೋ ಮಾಡ್ತು ಅಂತಂದ್ರೆ, ಓ ಪ್ಲೀಸ್ ಕಮ್ ಟು ಇಂಡಿಯಾ, ಪ್ಲೀಸ್ ಯು ಶುಡ್ ಡೆಫಿನೆಟ್ಲಿ ಕಮ್ ಟು ಕೇರಳ. ಸೌತ್ ಇಂಡಿಯಾ, ವಿ ಆರ್ ಸೌತ್ ಇಂಡಿಯಾ, ವಿ ಆರ್ ಕೇರಳ, ವಿ ಆರ್ ಡಿಫರೆಂಟ್ ಫ್ರಮ್ ಅದರ್ಸ್. ಕೇರಳಂ ಕರೆಕ್ಟ್. ಇಲ್ಲ, ವಿ ಆರ್ ಡಿಫರೆಂಟ್ ಫ್ರಮ್ ನಾರ್ತ್ ಇಂಡಿಯಾ, ವಿ ಆರ್ ಕೇರಳಂ. ಕೇರಳಂ ಇಸ್ ನಾಟ್ ನಾರ್ತ್ ಇಂಡಿಯಾ. ಇದರಲ್ಲ ಒಂದಷ್ಟು ಜನ ಸೇಮ್ ಮೆಂಟಾಲಿಟಿನೇ ಇದು. ಪ್ಲೀಸ್ ಆಡ್ ಈಡನ್ ಗಾರ್ಡನ್ಸ್ ಟು ದ ಲಿಸ್ಟ್. ಅದನ್ನು ಇವರೆಲ್ಲ ಅಲಹಾಬಾದ್ನ ಪ್ರಯಾಗ್ರಾಜ್ ಮಾಡಿದಾಗ ಹೊಡ್ಕೊಂಡ್ ಸತ್ತೋದ್ರು. ಈಗ ಅವರೇನೆ ಸುಮ್ನೆ ಒಂದ್ ಏನ್ ಯಾರಿಗ್ ಬೇಕಾಗಿತ್ತದ ಅದನ್ನ ಆಡ್ ಮಾಡಿದ್ದಾರೆ. ಇದು ಇನ್ನೂ ಅಂದ್ರೆ MLA ವಿಷಯಗಳು ಸ್ವಲ್ಪ ಟ್ವೀಟ್ಸ್ ಇತ್ತು, ಅದನ್ನು ತೆಗಿತೀಯಾ ಅಥವಾ ಅದು ಬೇರೆ ಪ್ಲಾಟ್ಫಾರ್ಮ್ ಮಾಡೋಣ? ಅದು Chat ಅಲ್ಲಿ ಅದಕ್ಕೆ ಸ್ವಲ್ಪ ನೋಡ್ಬೇಕಾದ್ರೆ. ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ನನ್ನ ಲೆಕ್ಕದಲ್ಲಿ ಅದನ್ನ ಸಪರೇಟ್ ಆಗಿ ಮಾತಾಡೋದೇ ಬೆಟರ್. ಯಾಕಂದ್ರೆ ಅದು ಇನ್ನೂ Okay. ಸಿಚುವೇಶನ್ ಅದು ಕಂಪ್ಲೀಟ್ ಸೆಕೆಂಡ್ ಆಗಿಲ್ಲ. ಇನ್ನು ಸ್ವಲ್ಪ ಜನ ಸೆಕೆಂಡ್ ಕೊಡಿ ಮ್ಯಾಚ್ಗೂ ಅಂತಾರೆ, ಟಿಕೆಟ್ಸ್ ಸ್ವಲ್ಪ ಜನ ಬಂದಿಲ್ಲ ಕೊಡಲ್ಲ ಅಂದ್ರೆ ಅಂತಿದ್ದಾರೆ. ಅದೇನೆ. ಅಲ್ಲ ಸೆಕೆಂಡ್ ಮ್ಯಾಚ್ಗೂ ಸಿಕ್ಕಿಲ್ಲ ಅಂದ್ರೆ ಅವಾಗ ಇನ್ನೂ ಒಳ್ಳೆ ಟಾಪಿಕ್ ಬರುತ್ತದೆ. ಫಾಸ್ಟೆಸ್ಟ್ 200 run chase ever in the IPL. ಅಲ್ಲ, who would have thought, because 2 years ago, until that Gujarat Titans match, which Will Jacks hit 100, ನಾವು 200 IPL ಅಂತೂ 200 ಚೇಸ್ ಮಾಡಿತ್ತಿಲ್ಲ. ಚಾಂಪಿಯನ್ಸ್ ಲೀಗ್ ಅಲ್ಲಿ 2 ಮ್ಯಾಚ್ 200 ಚೇಸ್ ಮಾಡಿದ್ವಿ ಅಷ್ಟೇ. IPL ಅಂತೂ ಮಾಡೇ ಇತ್ತಿಲ್ಲ. ಇವಾಗ ಈ ಲೆವೆಲ್ ಅಲ್ಲಿ ಅಪ್ಪ ಯಾರು ಯೋಚನೆ ಮಾಡಕ್ಕಾಗಲ್ಲ. ಒನ್ ಟೈಮ್ ಅಲ್ಲಿ 195 ಮೇಲೆ ಹೋದ್ರೆ ಆಯ್ತು, ಮ್ಯಾಚ್ ಆರ್ಸ್ಬಿಡಿ, ಟಿವಿ ಆರ್ಸ್ಬಿಡಿ ಅಂತಾನೆ ಅನ್ಕೊಳ್ತಿದ್ವಿ. ಇಲ್ಲ, ಇನ್ನೂ ಒಂದೇನು ಅಂತಂದ್ರೆ, ಈಗ ಎಲ್ಲ ಎಸ್ಪೆಷಲಿ ಹರ್ಷ ಭೋಗ್ಲೆ ಆ ಕ್ರಿಮಿನಲ್ ಫಸ್ಟ್ ಎಲ್ಲ, ಕೊಹ್ಲಿ ಕ್ಯಾನ್ ಚೇಸ್, ಈಸ್ ವೆರಿ ಗುಡ್ ಇನ್ 180 ಚೇಸ್, ಬಟ್ ಐ ನೀಡ್ ಟು ಸಿ ಹಿಮ್ ಚೇಸ್ 200, 220 ಅಂಡ್ ಐ ವಾಂಟ್ ಟು ಸಿ ವಾಟ್ ಹಿ ಡಸ್ ಅಂತ ಎಲ್ಲ ಮಾತಾಡ್ತಿದ್ರು ಲಾಸ್ಟ್ ಟೈಮ್. ಇವಾಗ 200 15 ಓವರಲ್ಲಿ ಮುಗಿಸಿದ್ದಾರೆ. ಇದಕ್ಕೆ ಏನಂತಾನಂತವನ? ಅದೇ ಬೇಕಾದಾಗ ಇವರೆಲ್ಲ ಸೈಲೆಂಟ್, ವೆನ್ ದೇ ಆರ್ ಪ್ರೂವನ್ ರಾಂಗ್, ಅವರಷ್ಟು ಸೈಲೆಂಟ್ ಆಗಿ ಯಾರು ಇರಲ್ಲ. ದೇ ವಿಲ್ ನಾಟ್ ಅಕ್ನಾಲೇಜ್ ದಟ್ ಈ ತರ ಹೇಳಿದ್ವಿ ಒನ್ ಟೈಮ್ ಅಲ್ಲಿ, ನಮ್ಮಿಂದ ತಪ್ಪಾಯ್ತು, ಇದನ್ನ ನೋಡಿದ್ರೆ ಇಟ್ ಇಸ್ ಎಕ್ಸೀಡೆಡ್ ಅವರ್ ಎಕ್ಸ್ಪೆಕ್ಟೇಷನ್ ಆರ್ ಇಟ್ ಹ್ಯಾಸ್ ಪ್ರೂವನ್ ಎಸ್ ರಾಂಗ್ ಅಂತ ಹೇಳೋದೇ ಇಲ್ಲ. ಆದ್ರೆ ಸೈಲೆಂಟ್ ಆಗ್ಬಿಡ್ತಾರೆ ಅವ್ರು ಅಷ್ಟೇ. ತುಂಬಾ ಕೆಟ್ಟ, ಇಟ್ ಇಸ್ ಅ ವೆರಿ ಬ್ಯಾಡ್ ಲುಕ್ ಆನ್ ದೆಮ್. ಸಮ್ಟೈಮ್ಸ್ ಈ ತರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಇಟ್ ಈಸ್ ಓಕೆ ಟು ಸೈಬರ್ ಬುಲಿ ಪೀಪಲ್. ಇಲ್ಲಾಂದ್ರೆ ಅವ್ರಿಗೆ ಯಾವತ್ತೂ ಬುದ್ಧಿ ಬರಲ್ಲ. ಆಕ್ಚುಲಿ ಅಂಬಟ್
ರೈಡು ಹಂಗೆ ಆಗಿದ್ದು. ಅವ್ನ್ ಚೆನ್ನಾಗಿ ತಿಕ್ಕಲ್ ಜನರು ಅವ್ನ ಹುಚ್ಚಾಗಿ ಮಾತಾಡ್ತಾನೆ ಗೊತ್ತಾದ ತಕ್ಷಣ ಎಲ್ಲ ಚೆನ್ನಾಗಿ ಹೋಗಿ ಸೈಬರ್ ಬುಲಿ ಮಾಡ್ಬಿಟ್ರು. ಇವಾಗ ಅದಕ್ಕೆ ಕರೆಕ್ಟ್ ಆಗಿರೋ ಇದ್ದಿದ್ದಂಗೆ ಹೇಳ್ತಾನಪ್ಪ. ಹ್ಮ್ ಪ್ಲಸ್ ಅವಾಗ ಟೈಮ್ ಬೇರೆ, ಈಗ ಟೈಮ್ ಬೇರೆ. ಅವಾಗ ಬೇರೆಯವ್ರ ತುದಿ, ಈಗ ನಮ್ ತುದಿ. ನೆಕ್ಸ್ಟ್ ಇದು ಏನೇನೋ ಆಗ್ಬೇಕಾಗಿದ್ದ ಬಾಲಲ್ಲಿ ಏನೇನೋ ಆಗೋಯ್ತು. ಅವನು ಒಳ್ಳೊಳ್ಳೆ ಬಾಲ್ನೆಲ್ಲ ಎಲ್ಲೆಲ್ಲೋ ಹೊಡಿತಿದ್ದ. ಫುಲ್ ಟಾಸ್, ವೈಡ್ ಫುಲ್ ಟಾಸ್ ನ ಹೊಡೆದ, ಅವನು ಪ್ಲೇಸ್ ಮಾಡಿದ್ದ. ಬಟ್ ನಮ್ ಫಿಲ್ ಸಾಲ್ಟ್ ಒಂಥರ ಅನ್ಬಿಲಿಯಬಲ್ ಕ್ಯಾಚ್. ಅದು ಅನ್ಬಿಲಿವಬಲ್ ಯಾಕೆ ಅಂತಂದ್ರೆ ಅದು ಡೆಫಿನೇಷನ್ ಆಫ್ ಕೈಗ್ ಬಂದ್ ಕಚ್ಕೊಡ್ತು ಅಷ್ಟೇನೆ ಅದು. ಬಟ್ ಎಫರ್ಟ್ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಅದು ಆಕ್ಚುಲಿ ಅವ್ನ್ ಅಟೆಂಪ್ಟ್ ಮಾಡಿದ್ದು ರನ್ ಸೇವ್ ಮಾಡೋಣ ಅಂತ ಇಂಟೆನ್ಷನ್ ಇಂದ ಅವ್ನ್ ಕೈ ಹಾಕಿದ್ದು ಬಿಟ್ರೆ, ಅದು ಯಾರು ಅವನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದು ವಿಷ್ಣು lot of people say it reminds of ABD's catch, but one thing is common between both. ಏನು ಅಂದ್ರೆ ನಂದ್ 2 ಸತಿನೂ ರಿಯಾಕ್ಷನ್ ಒಂದೇ ಇತ್ತು. ನನಗಂತೂ ಬೋತ್ ದ ಟೈಮ್ಸ್ ಟಿವಿ ಹತ್ರ ಓಡಿ ನಾನು ಏನಪ್ಪಾ ನೋಡಿದೀನಿ ಅಂತ ಹರ್ಚ್ಕೊಂಡಿನಿ ನಾನು. ಬಿಕಾಸ್ ದೀಸ್ ಆರ್ ಅಂಡ್ more than anything, it is the situation of the match. ಕಿಶನ್ is just about accelerating. ಅನಿಕೇತ್ ಬಂದು 1-2 ಬೌಂಡ್ರಿ ಹೊಡೆದಿದ್ದಾನೆ. ನಮ್ಮವ್ರಿಗೆ ಗೊತ್ತು ಡೆತ್ ಬೌಲಿಂಗ್ ಇಲ್ಲ ಅಂತ. ಆ ಟೈಮ್, ಆ ಸಿಚುವೇಶನ್ ಈ ತರ ಕ್ಯಾಚ್ ಇಡ್ತಿರೋದು is ಏನಾದ್ರೂ ಆಗಿರ್ಬೋದು. ಬಟ್ ಇಟ್ ಇಸ್ ಅ ಟೆಸ್ಟಮೆಂಟ್ ಟು ಹಿಸ್ ಅಥ್ಲೆಟಿಸಿಸಮ್. ಅವನು ಕೀಪರ್ ಆಕ್ಚುಲಿ. ಪೀಪಲ್ ಕೀಪ್ ಫರ್ಗೆಟಿಂಗ್ ದಟ್ ಹಿ ಈಸ್ ಆಕ್ಚುಲಿ ಅ ವಿಕೆಟ್ ಕೀಪರ್. ಅವ್ನ ಔಟ್ ಫೀಲ್ಡ್ ಅಲ್ಲಿ ಈ ತರ ಬಿದ್ದು ಒದ್ದು ಹೊರಡು ಎಲ್ಲ ಮಾಡಲ್ಲ. ಬಟ್ ಆದ್ರೂ RCB ಅಂತ ಬಂದ್ಮೇಲೆ ಪೀಪಲ್ ಟರ್ನ್ ಇನ್, ಎಸ್ಪೆಷಲಿ ಆನ್ ದ ಫೀಲ್ಡ್. ಲಾಸ್ಟ್ ಇಯರ್ ಫೈನಲ್ಸ್ ಪಂಜಾಬ್ ಮೇಲೆ ಅಂಡ್ ಮುಂಬೈ ಮೇಲೆ ಇವ್ರಿಬ್ರು ಟಿಮ್ ಡೇವಿಡ್ ಮತ್ತೆ ಇವ್ದು ರೀಲೆ ಕ್ಯಾಚ್. ಔಟ್ ಫೀಲ್ಡ್ ಅದಂತೂ ತುಂಬಾ ಒಳ್ಳೆ ಫೀಲ್ಡ್ ಅದು. ಅದನ್ನು ನಿನ್ನೆ 3 ಕ್ಯಾಚ್ ಬಗ್ಗೆ ನಾವು ಮಾತಾಡಿದ್ವಿ. ಅನ್ಬಿಲಿಯಬಲ್ ಕ್ಯಾಚಸ್. ಅದೊಂದು ಆ ಯೋಗ ಮಾಡಿದ್ದು ಬೌಂಡ್ರಿ ಲೈನ್ ಮೇಲೆ, ಅದು ಸ್ವಲ್ಪ ನಂಗೆ ಸಿಕ್ಸೆ ಅನ್ಸ್ತು. ಬಟ್ ಅದ್ರ ನಮ್ ಕಡೆಗೆ ಸಿಕ್ತು. ಇನ್ ಜನರಲ್ ಆಲ್ಸೋ ನೀನ್ ಮುಂಚೆನೆ ಹೇಳ್ದೆ, ಫೀಲ್ಡಿಂಗ್ ವಾಸ್ ಔಟ್ಸ್ಟ್ಯಾಂಡಿಂಗ್. ಆ ರೊಮಾರಿಯೋ ಶೆಫರ್ಡ್ ಬೌಂಡ್ರಿ ತಡೆದಿದ್ದು, ಮತ್ತೆ ಇವನು ಪಡಿಕಲ್ದು ಕ್ಯಾಚಸ್, ಪಡಿಕಲ್ದು 2 ಕ್ಯಾಚ್ ತುಂಬಾ ವೈಟಲ್. ಆ ಮೊಮೆಂಟ್ ಅಲ್ಲಿ ಬರ್ಬೇಕಾಗಿದ್ ವಿಕೆಟ್ಸ್ ಸಿಕ್ತು. ಅಂಡ್ ಬಾರಿಂಗ್ ದಟ್ ಕೊಹ್ಲಿ ಡ್ರಾಪ್, ಇನ್ ಜನರಲ್ ಬೋತ್ ಫೀಲ್ಡಿಂಗ್ ಇನ್ಸೈಡ್ ಅಂಡ್ ಔಟ್ಸೈಡ್ ದ ರಿಂಗ್ ವರ್ ಔಟ್ಸ್ಟ್ಯಾಂಡಿಂಗ್. ನಂದು ಇದೊಂದು ಅವನು ರೊಮಾರಿಯೋ ಶೆಫರ್ಡ್ ತಡೆದಿದ್ದು, ಅದು ನಾನು ಏನ್ ಅನ್ಕೊಂಡಿದ್ರೆ ಅವ್ನು ಪಕ್ಕ ಕೆಟ್ಟದಾಗ ಮಿಸ್ ಟೈಮ್ ಮಾಡಿದಾನೆ ಅಂತ. ಯಾಕಂದ್ರೆ ಅವ್ನು ಎಷ್ಟೋ ಮುಂಚೆನೆ ಅವನು ಡೈವ್ ಮಾಡ್ಬಿಟ್ಟ. ಬಟ್ ಆಮೇಲೆ ಗೊತ್ತಾಯ್ತು ಅವ್ನು ಒಳ್ಳೆ ಏರ್ಕ್ರಾಫ್ಟ್ ಕ್ಯಾರಿಯರ್ ತರ ಇದಾನೆ ಅಂತ. ಏನ್ ಎಲ್ಲೋ ಡೈವ್ ಮಾಡಿದ್ದೀವಿ, ತಡೆದ್ಬಿಟ್ಟ ಅವನು. ಆಮೇಲೆ ಇನ್ನೊಂದ್ ಏನ್ ಮಾತಾಡ್ಬೇಕು ಅಂದ್ರೆ, ನಮ್ಮ ಡಫಿ ಸ್ವಲ್ಪ ಒಂದು ಫ್ಯಾಟರ್ ಸೈಡ್ ಇದಾನೆ. ಎಂತ ಬೌಲಿಂಗ್ ಸ್ಪೆಲ್ ಅಂದ್ರೆ, ಆರಾಮಕ್ಕೆ ಅವನ್ದು ಮುಗ್ದೆ ಹೋಯ್ತು. 7ನೇ ಓವರ್ಗೆ ಅವ್ನ್ ಸ್ಪೆಲ್ ಮುಗ್ದೋಯ್ತು. ಅವನನ್ನ ತೆಗೆದ್ಬಿಟ್ಟು ದೇವದತ್ ಪಡಿಕಲ್ ತಂದ್ಬಿಟ್ರು. ಒಳ್ಳೆ ಒಂದು ಅಂದ್ರೆ ಒನ್ ಆಫ್ ದ ಪರ್ಫೆಕ್ಟ್ ಡೇಸ್ ಅನ್ಬೋದು. ಸುಮ್ನೆ ಬಂದ, ದೆಂಗ್ಬಿಟ್ಟು ಹೊಟ್ಟೋದ. ಆಮೇಲೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕೂತ್ಕೊಂಡು ಏನೋ ತಿಂತಾ ಇದ್ದವ್ರು ಇನ್ನು ಫ್ಯಾಟ್ ಆಗೋಕೆ. ನಂಗೆ ಗೊತ್ತೇನೆ ನಾವು ಇಷ್ಟು ದಪ್ಪ ಇದ್ದಾನೆ ಅಂತ. ನ್ಯೂಜಿಲೆಂಡ್ ಸ್ವಲ್ಪ ಅವರು ಸ್ವಲ್ಪ ನೆಕ್ಸ್ಟ್ ಸೈಜ್ ಶರ್ಟ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ನಾವು CSK ರಿವ್ಯೂನಲ್ಲಿ ಸಿಗ್ತೀವಿ. RC ವರ್ಸಸ್ CSK ಮ್ಯಾಚ್ ನೆಕ್ಸ್ಟ್ ಸಂಡೇ ಇದೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ನಿಮ್ ವೀಕ್ ಚೆನ್ನಾಗಿ ಹೋಗ್ಲಿ. ಏನಾರು ಆದ್ರೆ ಈ ಮ್ಯಾಚ್ ಹೈಲೈಟ್ಸ್ ನೋಡ್ಕೊಂಡು ಖುಷಿಯಾಗಿರಿ. ಸಿಗ್ತೀವಿ. ಬಾಯ್ ಬಾಯ್.